ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ. ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಪೂರ್ಣಪ್ರಜ್ಞಕೃತಂ ಭಾಷ್ಯಂ ಆದೌ ತದ್ಭಾವಪೂರ್ವಕಂ ಯೋ ವ್ಯಾಕರೋನ್ನಮಸ್ತಸ್ಮೈ ಪದ್ಮನಾಭಾಖ್ಯಯೋಗಿನೇ ಸಸೀತಾಮೂಲರಾಮಾರ್ಚಾ ಗಜಪತೆ ಕೋಶೇ ಸ್ಥಿತಾ ಯೇನಾನೀತಾ ನಮಸ್ತಸ್ಮೈ ಶ್ರೀ ನೃಹರಿಭಿಕ್ಷುವೇ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ ಪದವಾಕ್ಯ ಪ್ರಮಾಣಜ್ಞಾನ್ ಪ್ರತಿವಾದಿಮದಚ್ಛಿದಃ. ಶ್ರೀಮದಕ್ಷೋಭ್ಯತೀರ್ಥಾಖ್ಯಾನುಪತಿಷ್ಠೆ ಗುರುನ್ಮಮ ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ಭಾಸತಾಂ ನೋ ಹೃದಂಬರೆ. ಕಾಲೇ ಫಲತಿ ಸುರದ್ರುಃ ಚಿಂತಾಮಣಿರಪಿ ಯಾಚನೆ ದಾತಾ ವರ್ಷತಿ ಸಕಲಮಭೀಷ್ಟಂ ದರ್ಶನಮಾತ್ರಾತ್ ಶ್ರೀಪಾದರಾನ್ಮುನಿಃ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ತಸ್ಮದಿಷ್ಟಾರ್ಥಸಿದ್ಧಯೇ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ಪ್ರಣಮತ್ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀಭಾವಬೋಧ ಕೃತ್ಪಾದಚಿಂತಾಮಣಿಮುಪಾಸ್ಮಹೇ. ವಂದಾರುಕಲ್ಪತರವೇ ವಾದಿಕೈರವಭಾನವೇ. ಶ್ರೀರಾಮಚಂದ್ರಗುರವೇ ನಮಃ ಕಾರುಣ್ಯಸಿಂಧವೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾಸಾಗರ ಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷು ಅಭಿಘ್ನಃ ಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದಸರಾ ಉತ್ಸವ, ಶರನ್ನವರಾತ್ರೋತ್ಸವ ಈ ಅಂಗವಾಗಿ ಶ್ರೀನಿವಾಸನ ರಾಘವೇಂದ್ರರ ದಿವ್ಯ ಸನ್ನಿಧಾನದಲ್ಲಿ ಫಲಿಮಾರು ಮಠದಲ್ಲಿ ಬೆಳಿಗ್ಗೆ ಹೊತ್ತು ಹೋಮಗಳು, ಸಂಜೆ ಹೊತ್ತು ಪ್ರವಚನಗಳನ್ನು ಇಟ್ಟು ಇವತ್ತಿನ ದಿನ ಭಾಗವತ ರುಕ್ಮಿಣೀ ಕಲ್ಯಾಣ ಆಗಿದೆ. ಬೆಳಿಗ್ಗೆ ಸಂಜೆಗೆ ಭಾಗವತ ದಶಮಸ್ಕಂದ ರುಕ್ಮಿಣೀ ಕಲ್ಯಾಣದ ಪ್ರವಚನ ನಿರ್ವಾಹಕರು ಏರ್ಪಾಟು ಮಾಡಿದ್ದಾರೆ. ಇವತ್ತಿನ ದಿನ ಶ್ರೀ ಅರುಳಮಲ್ಲಿಗೆ ಪಾರ್ಥಸಾರಥಿ ಅವರು ಪ್ರವಚನ ಮಾಡಬೇಕಾಗಿತ್ತು. ಆದರೆ ಭಗವಂತನ ಇಚ್ಛಾ ಒಂದಿರುತ್ತೆ, ನಮ್ಮ ಇಚ್ಛಾ ಒಂದಿರುತ್ತೆ. ಆದರೆ ಅರುಳಮಲ್ಲಿಗೆ ಪಾರ್ಥಸಾರಥಿಯವರು ನನಗೆ ಫೋನ್ ಮಾಡಿದರು, ಆಚಾರ್ಯ ಸ್ವಲ್ಪ ನಾನೆಲ್ಲೋ ತ್ರಿವೇಂದ್ರಂಗೆ ಹೋಗಬೇಕಾಗಿದೆ, ನೀವು ಇವತ್ತು ಹೋಗಿ ಅಲ್ಲಿ ನನ್ನ ಬದಲಾಗಿ ನೀವು ಪ್ರವಚನ ಮಾಡಿ ಅಂತ ಹೇಳಿದರು. ಸರಿ, ಅದು ನನಗೆ ಇವತ್ತು ಸಿಕ್ಕ ಭಾಗ್ಯ ಅಂತ ತಿಳ್ಕೊಂಡು ಅರುಳಮಲ್ಲಿಗೆ ಪಾರ್ಥಸಾರಥಿಯವರಿಗೆ ಅದಕ್ಕೆ ನನ್ನ ಕೃತಜ್ಞತೆಗಳನ್ನು ಹೇಳಿ ಈ ಒಂದು ಅವಕಾಶ, ಈ ಸನ್ನಿಧಾನದಲ್ಲಿ ಪ್ರವಚನ ಮಾಡುವ ಭಾಗ್ಯ ಸಿಕ್ಕಿರೋದು ನನಗೆ
ಯೋಗ ಅಂತ ಹೇಳ್ತಾ, ಭಾಗವತದಲ್ಲಿ ದಶಮಸ್ಕಂದ, ಸರಿ, ದಶಮಸ್ಕಂದದಲ್ಲೇ ರುಕ್ಮಿಣೀ ಕಲ್ಯಾಣ ಒಂದು ಭಾಗ. ಆಚಾರ್ಯರೇ ನೀವು ದಶಮಸ್ಕಂದ ಹೇಳಬೇಕು, ಅದರೊಳಗೆ ಪ್ರತ್ಯೇಕವಾಗಿ ರುಕ್ಮಿಣೀ ಕಲ್ಯಾಣ ಹೇಳಬೇಕು, ಸಮಯ ಮಾತ್ರ 1 ಗಂಟೆ ಅಥವಾ 1.25 ಗಂಟೆ ಅಂತ ಹೇಳಿದರೆ ಹೇಗೆ ಸಾಧ್ಯ? ಭಾಗವತ 18,000 ಶ್ಲೋಕಯುಕ್ತವಾದದ್ದು. 12 ಸ್ಕಂದಗಳಲ್ಲಿ ದಶಮಸ್ಕಂದ ದೊಡ್ಡ ಸ್ಕಂದ, ಪೂರ್ವಾರ್ಧ ಉತ್ತರಾರ್ಧ ಅಂಥೇಳಿ ಭಾಗವತದಲ್ಲಿ ಪ್ರತಿಪಾದ್ಯವಾಗುವಂತಹ ಕಥಾನಾಯಕನಾದ ಸರ್ವೋತ್ತಮನಾದ ಕೃಷ್ಣನ ಕಥೆ. ಅದರಲ್ಲೂ ದಶಮಸ್ಕಂದ ಕೃಷ್ಣನ ಅವತಾರ ಮೊದಲುಕೊಂಡು ಕೃಷ್ಣನ ಅವತಾರ ಸಮಾಪ್ತಿಯವರೆಗೂ ಇರುವಂಥದ್ದು. ಇಂತಹ ದಶಮಸ್ಕಂದದ ಪ್ರವಚನವನ್ನು ಈ ಸಮಯದಲ್ಲಿ ಮಾಡಬೇಕು ಅಂತ ಹೇಳಿದರೆ ಮಾಡಲೇಬೇಕು. ಪ್ರವಚನಕಾರರ ಕರ್ತವ್ಯ ಏನು ಅಂತ ಹೇಳಿದರೆ, ಆಚಾರ್ಯ ದಶಮಸ್ಕಂದವನ್ನು ನೀವು 1 ವಾರ ಹೇಳು ಅಂದರೂ ಹೇಳಬೇಕು, 1 ಗಂಟೆಯಲ್ಲಿ ಹೇಳು ಅಂದರೆ ಹೇಳಬೇಕು. ಅದು ಅದೇ ಪ್ರವಚನಕಾರರ ಜಾಣತನ. ಆದ ಕಾರಣ ಈಗ ನಾನು ಯಥಾಮತಿ ಯಥಾಶಕ್ತಿ ಎಷ್ಟು ಪ್ರವಚನ ಮಾಡಲಿಕ್ಕೆ ಸಾಧ್ಯವಾಗುತ್ತೋ, ಇವಾಗ 6:15 ಆಗಿದೆ, 7:15 7:15 ಇಷ್ಟರೊಳಗೆ ಎಷ್ಟು ಭಗವಂತ ನುಡಿಸಿದರೆ ಅಷ್ಟು ನುಡಿಯುವ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳ್ತಾ, ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಯಾವಾಗ ಧರ್ಮಕ್ಕೆ ಗ್ಲಾನಿ ಹಾನಿಯಾಗತ್ತೋ, ಧರ್ಮವನ್ನು ಉದ್ಧಾರ ಮಾಡುವುದಕ್ಕಾಗಿ ನನ್ನನ್ನು ನಾನು ಸೃಜಿಸಿಕೊಳ್ತೇನೆ ಅಂತ. ತ್ರೇತಾಯುಗ, ದ್ವಾಪರ, ತ್ರೇತಾಯುಗ, ಕೃತಯುಗಗಳಲ್ಲಿ ಭಗವಂತ ತಾನು ಹೇಳಿದ ಪ್ರಕಾರ ನರಸಿಂಹನಾಗಿ ಕೃತಯುಗದಲ್ಲಿ, ತ್ರೇತಾಯುಗದಲ್ಲಿ ರಾಮಚಂದ್ರನಾಗಿ ಅವತಾರ ಮಾಡಿ ದುಷ್ಟರನ್ನು ಸಂಹಾರ ಮಾಡಿ ಶಿಷ್ಟರನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ಭಗವಂತ. ಭಕ್ತವತ್ಸಲ, ಅವನ ಭಕ್ತರ ಮೇಲೆ ಅವನಿಗೆ ಮಹಾಕಾರುಣ್ಯ. ಹಾಗೆ ದ್ವಾಪರ ಯುಗದಲ್ಲೂ ಕೂಡ ದುಷ್ಟರನ್ನು ಸಂಹಾರ ಮಾಡಬೇಕು. ಎಲ್ಲಿಂದ ಪ್ರಾರಂಭ ಅಂತ ಹೇಳಿದರೆ, ಕೃಷ್ಣ ಅವತಾರ ಮಾಡಿದ ಮೊದಲುಕೊಂಡು ಸಣ್ಣ ಪುಟ್ಟು ಬಾಲಕನಾಗಿ ತಾಯಿಯ ಸ್ತನ್ಯವನ್ನು ಕುಡಿಯುವ ಸಣ್ಣ ಶಿಶುವಿನಿಂದ ಮೊದಲುಕೊಂಡು ಫಸ್ಟ್ ವಿಕೆಟ್ ಎಲ್ಲಿ ಅಂದರೆ ಪೂತನ, ಅಲ್ಲಿಂದ ಪ್ರಾರಂಭವಾದರೆ ಕಂಸ ಮೊದಲುಕೊಂಡು ದುರ್ಯೋಧನನವರೆಗೂ ಎಲ್ಲ ದುಷ್ಟರನ್ನು ಸಂಹಾರ ಮಾಡಿ ಕೃಷ್ಣ ತನ್ನ ಅವತಾರವನ್ನು, ಪ್ರಯೋಜನವನ್ನು ಜಗತ್ತಿಗೆ ತೋರಿಸಿಕೊಡ್ತಾನೆ. ನಮಗೆ ರಾಮಚಂದ್ರನ ಅವತಾರ ನೋಡಿದಾಗ ಎಲ್ಲಿ ರಾಮನು ನಾನು ಭಗವಂತ ಅಂತ ಎಲ್ಲಿ ತಾನು ಪ್ರಕಟ ಮಾಡಿಕೊಳ್ಳಿಲ್ಲ. ಭಗವಂತ ರಾಮನಾಗಿ ಅವತಾರ ಮಾಡಿದರೂ ಕೂಡ ಒಬ್ಬ ಸಾಮಾನ್ಯ ಮನುಷ್ಯನಂತೆ ತಾನು ಎಲ್ಲವನ್ನ ತನ್ನ ಜೀವನವೆಲ್ಲ ಹಾಗೆ ನಡೆಸಿಕೊಂಡು ಬಂದಿದ್ದಾನೆ. ಅಲ್ಲಿ ರಾಮಚಂದ್ರ ರಾಮೋ ವಿಗ್ರಹವಾನ್ ಧರ್ಮ ಹೇಗಿರುತ್ತೆ ಅಂತ ಹೇಳಿದರೆ ರಾಮಚಂದ್ರನಂತೆ ಇರುತ್ತೆ. ಧರ್ಮವನ್ನು ಎರಕ ಹಾಕಿದರೆ ಯಾವುದು ಅಂದರೆ ಅದು ರಾಮಚಂದ್ರ, ಧರ್ಮಮೂರ್ತಿ ರಾಮಚಂದ್ರ. ರಾಮಚಂದ್ರ ಒಬ್ಬ ತಾನು ರಾವಣಾಸುರನನ್ನು ಸಂಹಾರ ಮಾಡುವುದಕ್ಕೆ ಮನುಷ್ಯನಾಗಿ ಅವತಾರವನ್ನು ಮಾಡಿ ತಾನು ಮನುಷ್ಯನಾಗೇ ಪ್ರವರ್ತಿಸಿದ್ದಾನೆ. ಎಲ್ಲಿ ಕೂಡ ರಾಮಚಂದ್ರ ನಾನು ಭಗವಂತ ಅಂತ ಪ್ರಕಟ ಮಾಡಿದ ಪ್ರಸಂಗಗಳು ರಾಮಾವತಾರದಲ್ಲಿ ಇಲ್ಲವೇ ಇಲ್ಲ. ಏನು ರಾವಣಾಸುರನನ್ನು ಸಂಹಾರ ಮಾಡುವುದಕ್ಕೆ, ಸೇತುವೆ ಕಟ್ಟಲಿಕ್ಕೆ, ಲಂಕೆಗೆ ಹೋಗಲಿಕ್ಕೆ ಕಪಿಗಳ ಸಹಾಯ ಬೇಕೇ ರಾಮಚಂದ್ರನಿಗೆ ಅಂದರೆ ಬೇಕಾಗಿಲ್ಲ. ಆದರೂ ಕೂಡ ಒಬ್ಬ ಮನುಷ್ಯನಾಗಿ ಅವತಾರವನ್ನು ಮಾಡಿ ಒಬ್ಬ ಮನುಷ್ಯ ಹೇಗೆ ಇರಬೇಕು, ಆದರ್ಶ ಮನುಷ್ಯ, ಆದರ್ಶ ಪುರುಷ, ಆದರ್ಶ ಪತಿ, ಆದರ್ಶ ತಂದೆ, ಆದರ್ಶ ಪುತ್ರ, ಹೀಗೆ ಜಗತ್ತಿಗೆ ಆದರ್ಶ ಪುರುಷನಾಗಿ ಪುರಾಣ ಪುರುಷೋತ್ತಮನಾಗಿ ರಾಮಚಂದ್ರನಾಗಿ ಭಗವಂತ ತ್ರೇತಾಯುಗದಲ್ಲಿ ಆ ರೀತಿಯಾಗಿ ಅವತಾರವನ್ನು ಮಾಡಿದರೆ, ದ್ವಾಪರ ಯುಗದಲ್ಲಿ
ಭಗವಂತ ಕೃಷ್ಣನಾಗಿ ಅವತಾರವನ್ನು ಮಾಡಿದ. ಕೃಷ್ಣನಾಗಿ ಅವತಾರವನ್ನು ಮಾಡಿ ನೀವು ಕೃಷ್ಣನ ಅವತಾರ ನೋಡಿದಾಗ ಕೃಷ್ಣನ ಒಂದು ಜನನವೇ ಅದ್ಭುತ. ತಾನು ಅವತಾರ ಮಾಡುವುದೇ, ನಾನು ಸಾಮಾನ್ಯ ಬಾಲಕನಲ್ಲ, ಮನುಷ್ಯನಲ್ಲ, ನಾನು ಭಗವಂತ ಅಂತ ಹೇಳಿ ಕೃಷ್ಣನ ಅವತಾರದಲ್ಲಿ ಭಗವಂತ ಹೆಜ್ಜೆ ಹೆಜ್ಜೆಗೂ ತನ್ನ ಅವತಾರವನ್ನು ಮೊದಲುಕೊಂಡು ತನ್ನ ಅವತಾರ ಸಮಾಪ್ತಿಯವರೆಗೂ ಪ್ರತಿಯೊಂದು ಹಂತದಲ್ಲೂ ನಾನು ಭಗವಂತ, ನಾನು ಭಗವಂತ ಅಂತ ಹೇಳಿ ಭಕ್ತರೆಲ್ಲರಿಗೂ ಎಚ್ಚರ ಕೊಡ್ತಾ ಬರ್ತಾ ಇದ್ದಾನೆ. ಆದ ಕಾರಣ ಕೃಷ್ಣನನ್ನು ನಾವು ಕೃಷ್ಣನ ಕಥೆ ಕೇಳಬೇಕು ಅಂತ ಹೇಳಿದರೆ ರಾಮಚಂದ್ರನ ಪಾತ್ರ ಅಂದರೆ ಕ್ಯಾರೆಕ್ಟರ್ ಏನೂ ಇಲ್ಲ, ನೀಳ ಸರಳವಾಗಿರುತ್ತೆ. ರಾಮೋ ವಿಗ್ರಹವಾನ್ ಧರ್ಮ ಅಷ್ಟೇ. ಆದರೆ ಕೃಷ್ಣನ ಕ್ಯಾರೆಕ್ಟರ್, ಕೃಷ್ಣನ ಪಾತ್ರ ಹಾಗಿರುತ್ತೆ ಅಂತ ಹೇಳಿದರೆ ಕೃಷ್ಣನ ಮಾತುಗಳು, ಕೃಷ್ಣನ ನುಡಿಗಳು, ಕೃಷ್ಣನ ನಡೆಗಳು ಎಲ್ಲವೂ ಕೂಡ ಭಿನ್ನವಾಗಿರುತ್ತೆ. ಅರ್ಥವಾಗುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಕೃಷ್ಣನ ಪಾತ್ರವನ್ನು ಅರ್ಥ ಮಾಡಿಕೋಬೇಕು ಅಂತ ಹೇಳಿದರೆ ಬಹಳ ಬುದ್ಧಿ ಬೇಕು, ಚೆನ್ನಾಗಿ ಶಾಸ್ತ್ರವನ್ನು ತಿಳಿದಿರಬೇಕು, ಕೃಷ್ಣ ತತ್ವವನ್ನು ತಿಳಿಬೇಕು ಅಂತ ಹೇಳಿದರೆ ಬಹಳ ಕಷ್ಟ. ಒಂದು ವಿಧವಾಗಿ ಹೇಳಬೇಕು ಅಂತ ಹೇಳಿದರೆ ಮುಂಡಿಗೆಗಳು ಅಂತ ಸಾಹಿತ್ಯ ಪ್ರಕ್ರಿಯೆಯಲ್ಲಿದೆ. ಮುಂಡಿಗೆಗಳು ಅಂತ ಹೇಳಿದರೆ ಒಗಟು, ಇಂಗ್ಲೀಷ್ನಲ್ಲಿ ಹೇಳಬೇಕಂದ್ರೆ ರಿಡಲ್. ಮುಂಡಿಗೆಗಳು ಅರ್ಥವಾಗಬೇಕು ಅಂದರೆ ಅರ್ಥವಾಗಲ್ಲ. ಅದಕ್ಕೆ ಸಮಯ ಸ್ಫೂರ್ತಿ ಇರಬೇಕು, ಶಾಸ್ತ್ರಜ್ಞಾನ ಇರಬೇಕು, ಪುರಾಣಗಳ ಪರಿಚಯ ಇರಬೇಕು. ಅದು ಬಿಡಿಸುವಾಗ ನಮಗೆ ಸರಿಯಾಗಿ ಒಂದು ಸ್ಫೂರ್ತಿ ಬರಬೇಕು. ಮುಂಡಿಗೆ ಅರ್ಥ ಮಾಡಿಕೊಳ್ಳೋದು ಕಷ್ಟ. ಮಂಡಿಗೆ ಭಕ್ಷರಾಜ. ಮಂಡಿಗೆ ಮಾಡೋದು ಕಷ್ಟ, ತಿನ್ನೋದು ಸುಲಭ. ಆದರೆ ಮುಂಡಿಗೆ ಎಂಬ ಮಂಡಿಗೆ ಮಾಡೋದು ಕಷ್ಟ, ತಿನ್ನೋದು ಕಷ್ಟ. ಹಾಗೆ ಕೃಷ್ಣನ ಪಾತ್ರವೇ, ಕೃಷ್ಣನೇ ಒಂದು ದೊಡ್ಡ ಮುಂಡಿಗೆ. ಕೃಷ್ಣನನ್ನು ಅರ್ಥ ಮಾಡಿಕೋಬೇಕು ಅಂತ ಹೇಳಿದರೆ ಶಾಸ್ತ್ರಜ್ಞಾನ, ಗುರುಮುಖೇನ ಕೃಷ್ಣ ತತ್ವವನ್ನು ತಿಳಿದಾಗ ಮಾತ್ರ ನಮಗೆ ಕೃಷ್ಣ ಅರ್ಥನಾಗ್ತಾನೆ. ಯಾಕೆ ನಾನು ಕೃಷ್ಣನ ಕಥೆ ಹೇಳುವುದಕ್ಕೆ ಮುನ್ನ ಈ ಪೀಠಿಕೆ ಹಾಕಿ ಪೂರ್ವಭಾವಿಯಾಗಿ ಈ ಹಿನ್ನೆಲೆಯನ್ನು ಏಕೆ ಕೊಡ್ತಾ ಇದ್ದೇನೆ ಅಂತ ಹೇಳಿದರೆ ಮುಂದೆ ನಿಮಗೆ ಅರ್ಥವಾಗತ್ತೆ. ಸರಿ, ದಶಮಸ್ಕಂದವನ್ನು ಪ್ರಾರಂಭ ಮಾಡ್ತಾ ಪರೀಕ್ಷಿದ್ರಾಜರು ಶುಕಾಚಾರ್ಯರನ್ನು ಪ್ರಶ್ನೆಗಳು ಹಾಕ್ತಾ ಇದ್ದಾರೆ. ಶುಕಾಚಾರ್ಯರು ಸಮಾಧಾನವನ್ನು ಕೊಡ್ತಾ ಭಾಗವತ ನಡೀತಾ ಇದೆ. ಕೃಷ್ಣನು ದ್ವಾಪರ ಯುಗದಲ್ಲಿ ದುಷ್ಟರನ್ನು ಸಂಹಾರ ಮಾಡುವುದಕ್ಕಾಗಿ, ಶಿಕ್ಷಿಸುವುದಕ್ಕಾಗಿ, ಶಿಷ್ಟರನ್ನು ಸಂರಕ್ಷಿಸುವುದಕ್ಕಾಗಿ ತಾನು ಅವತಾರವನ್ನು ಮಾಡ್ತಾ ಇದ್ದಾನೆ. ಕೃಷ್ಣ ಅವತಾರ ಮಾಡಿದ, ಎಲ್ಲರಿಗೂ ತಿಳಿದಿರುವಂತಹ ಕಥೆ. ಅಷ್ಟಮ ಗರ್ಭದಲ್ಲಿ ಶ್ರಾವಣ ಬಹುಳ ಅಷ್ಟಮಿಯ ದಿನ ಕೃಷ್ಣ ರಾತ್ರಿ ಅರ್ಧರಾತ್ರಿಯಲ್ಲಿ ಕಾರಾಗಾರದಲ್ಲಿ ಕೃಷ್ಣ ಅವತಾರ ಮಾಡಿದ. ಕೃಷ್ಣನು ಅವತಾರ ಮಾಡುವಾಗ ಹೇಗೆ ಅವತಾರ ಮಾಡಿದ? ಸರಿ, ಮಕ್ಕಳು ಹುಟ್ಟುವಾಗ ಹೇಗೆ ಹುಟ್ಟುತ್ತಾರೆ? ಬೆತ್ತಲೆ ಬರ್ತಾರೆ, ಬೆತ್ತಲೆ ಹೋಗ್ತಾರೆ. ಆದರೆ ಕೃಷ್ಣ ತಾನು ಅವತಾರ ಮಾಡುವುದು, ಇಲ್ಲಿ ಕೃಷ್ಣ ಹುಟ್ಟಿದ, ಕೃಷ್ಣ ಜನಿಸಿದ ಅಂತ ನಾವು ಪದಪ್ರಯೋಗ ಮಾಡಲಿಕ್ಕಿಲ್ಲ. ಯಾಕೆ ಅಂದರೆ ಕೃಷ್ಣ ಅಪ್ರಾಕೃತನಾದ, ಸರ್ವೋತ್ತಮನಾದ, ಸರ್ವತಂತ್ರ ಸ್ವತಂತ್ರನಾದ, ಜಗನ್ನಾಥನಾದ, ಜಗದೊಡೆಯನು ಕೃಷ್ಣ ಅವತಾರ ಜನಿಸಿದ್ದಾನೆ ಅಂತ ಹೇಳಿದರೆ ನಮ್ಮಂತೆ ಶುಕ್ಲಶೋಣಿತ ಸಂಬಂಧದಿಂದ ತಾಯಿಯ ಗರ್ಭದಿಂದ ಹೊರಗೆ ಬರುವುದು ಎಂಬುದು ಕೃಷ್ಣನ ವಿಷಯದಲ್ಲಿ, ಭಗವಂತನ ವಿಷಯದಲ್ಲಿ ಸಾಧ್ಯವಿಲ್ಲ. ಕೃಷ್ಣ ಅವತಾರ ಮಾಡಿದ. ಕೃಷ್ಣ ಜನಿಸುವಾಗ, ಅವತಾರ ಮಾಡುವಾಗ ಹೇಗೆ ಮಾಡಿದ? ಆವಾಗ ಕೃಷ್ಣ ಹೇಳ್ತಾ ಇದ್ದಾನೆ, ನನ್ನ ನೀವು ಸಾಮಾನ್ಯ ಮನುಷ್ಯ ಅಂತ ತಿಳಿದುಕೊಳ್ಳಬೇಡಿ, ನಾನು ಸಾಕ್ಷಾತ್ತು ಭಗವಂತ ಅಂತ ಹೇಳಿ ಕೃಷ್ಣನು ಸ್ಪಷ್ಟವಾಗಿ ಜಗತ್ತಿಗೆ ತನ್ನ ಅವತಾರದ ಮೂಲಕವೇ ತಿಳಿಸಿಕೊಡ್ತಾ ಇದ್ದಾನೆ. ಕೃಷ್ಣನು ಅವತಾರ ಮಾಡಿದ. ಹೇಗಿದ್ದಾನೆ ಅಂದರೆ ಭಾಗವತ ಹೇಳುತ್ತೆ, ತಮದ್ಭುತಂ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುಧಾಯುಧಂ ಶ್ರೀವತ್ಸಲಕ್ಷ್ಮ್ಯಂ ಗಲಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋಧ ಸೌಭಗಂ ಮಹಾರ್ಘ ವೈಢೂರ್ಯ ಕಿರೀಟ ಕುಂಡಲ ತ್ವಿಷಾ ಪರಿಷ್ವಕ್ತ ಸಹಸ್ರಕುಂತಲಂ ಉದ್ದಾಮ ಕಾಂಚಂಗದ ಕಂಕಣಾದಿಭಿರ್ವಿರೋಚಮಾನಂ ವಸುದೇವ ಐಕ್ಷತ.
ಕೃಷ್ಣ ಅವತಾರ ಮಾಡಿದ, ವಸುದೇವನು ನೋಡಿದ. ಎಂತಹ ಕೃಷ್ಣನನ್ನು ನೋಡಿದ? ಯಾವ ಶಿಶುವಾದರೂ ಹೀಗೆ ಜನಿಸುವುದಕ್ಕೆ ಸಾಧ್ಯವೇ ಅಂದರೆ ಸಾಧ್ಯವಿಲ್ಲ. ಕೃಷ್ಣ ಭಗವಂತನಾದ ಕಾರಣ ಈ ರೀತಿಯಾಗಿ ಕಾರಾಗೃಹದಲ್ಲಿ ಜನಿಸಿದನಂತೆ. ಹೇಗೆ? ತಮದ್ಭುತಂ ಬಾಲಕಮಂಬುಜೇಕ್ಷಣ. ಈ ತಮದ್ಭುತಂ, ಅದ್ಭುತಂ ಬಾಲಕಂ, ವೇದವ್ಯಾಸ ದೇವರು ಸಾಕ್ಷಾತ್ತು ಭಗವಂತನ ಅವತಾರವಾಗಿ ವಾಸಿಷ್ಠ ಕೃಷ್ಣರಾಗಿ ವೇದವ್ಯಾಸ ದೇವರು ತನ್ನದೇ ಆದ ಇನ್ನೊಂದು ರೂಪ ಯಾದವ ಕೃಷ್ಣನ ಕಥೆಯನ್ನು ಭಾಗವತದಲ್ಲಿ ಹೇಳ್ತಾ ಇದ್ದಾರೆ. ಭಗವಂತ ತನ್ನ ಕುರಿತು ತಾನು ಹೇಳಿಕೊಂಡಷ್ಟು ಚೆನ್ನಾಗಿ ಭಗವಂತನಿಗೆ ತನ್ನ ಕುರಿತು ತನಗೆ ತಿಳಿದಷ್ಟು ಕೊನೆಗೆ ಲಕ್ಷ್ಮೀದೇವಿಗೂ ತಿಳಿಯುವುದಿಲ್ಲ ಭಗವಂತನನ್ನು. ಭಗವಂತ ಅಪ್ರಮೇಯ, ಸಾಕಲ್ಯವಾಗಿ ಸಮಗ್ರವಾಗಿ ಭಗವಂತನನ್ನು ಲಕ್ಷ್ಮೀದೇವಿ ಕೂಡ ತಿಳಿಯುವುದಕ್ಕೆ ಸಾಧ್ಯವಾಗುವುದಿಲ್ಲ. ಜಗದುದರ ನತಿ ವಿಮಲ ಗುಣ ರೂಪಗಳ ಆಲೋಚನದಿ ಭಾರತ ನಿಗಮ ತತಿಗಳ ಅತಿಕ್ರಮಿಸಿ ಕ್ರಿಯಾ ವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತಮಿಗೆ ಹರುಷದಿಂ ಪಗಳಿ ಹಿಗ್ಗುವ ತ್ರಿಗುಣಮಾನಿ. ಲಕ್ಷ್ಮೀದೇವಿಗೂ ಕೂಡ ಅಕ್ಷರತತ್ವಳಾದ ಅವಿಭಕ್ತ ಕುಟುಂಬಿನಿಯಾದ ಸದಾ ಭಗವಂತನ ವಕ್ಷಸ್ಥಲ ವಾಸಿನಿಯಾದ ಲಕ್ಷ್ಮೀದೇವಿಗೂ ಕೂಡ ಭಗವಂತನನ್ನು ಸಾಕಲ್ಯವಾಗಿ ಸಮಗ್ರವಾಗಿ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅಂತ ಅಂದ ಮೇಲೆ ಭಗವಂತನ ಕುರಿತು ಭಗವಂತನೇ ಹೇಳಬೇಕು. ಆದ ಕಾರಣ ಭಗವಂತ ವಾಸಿಷ್ಠ ಕೃಷ್ಣನಾಗಿ ವೇದವ್ಯಾಸರಾಗಿ ಅವತಾರವನ್ನು ಮಾಡಿ ತನ್ನದೇ ಆದ ಇನ್ನೊಂದು ರೂಪವಾದ ಯಾದವ ಕೃಷ್ಣನನ್ನು ಕುರಿತು ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ಪ್ರಯೋಗ ಮಾಡಿದ್ದಾರೆ, ಅದ್ಭುತ ಬಾಲಕ. ಈ ತಮದ್ಭುತಂ ಬಾಲಕ, ಈ ಅದ್ಭುತ ಬಾಲಕ ಎಂಬ ಒಂದು ಪದ ಕೃಷ್ಣ ತತ್ವವನ್ನು, ಕೃಷ್ಣನ ಲೀಲೆಗಳನ್ನು ಅದ್ಭುತವಾಗಿ ವರ್ಣನೆ ಮಾಡುತ್ತೆ. ಅದು ವೇದವ್ಯಾಸ ದೇವರ ರಚನಾ ಒಂದು ಸೊಬಗು. ಹೇಗಿದ್ದಾನೆ ಭಗವಂತ ಅವತಾರ ಮಾಡಿದ ಶಿಶುವು ಹೇಗಿದೆ? ಕಮಲದಂತೆ ವಿಶಾಲವಾದ ಕಣ್ಣುಗಳು, ಶಂಖ ಗದ ಮತ್ತು 4 ತೋಳುಗಳಲ್ಲಿ ಆಯುಧಗಳು, ಎದೆಯಲ್ಲಿ ಶ್ರೀವತ್ಸವೆಂಬ ಅಸಾಧಾರಣವಾದಂತಹ ಒಂದು ಮಚ್ಚೆ, ಕೊರಳಲ್ಲಿ ಕೌಸ್ತುಭಮಣಿ ಮತ್ತು ನಡುವಿಗೆ ಸುತ್ತಿದ ಪೀತಾಂಬರ ಮತ್ತು ಒಳ್ಳೆ ಶ್ಯಾಮಲ ವರ್ಣ, ಸುಂದರವಾಗಿರುವ ದೇಹಕಾಂತಿ, ಅಮೂಲ್ಯವಾದ ವಜ್ರ ವೈಡೂರ್ಯ ಮೊದಲಾದಂತಹ ಖಚಿತವಾದಂತಹ ಕಿರೀಟ ಕುಂಡಲಗಳು ಮತ್ತು ಒಳ್ಳೆ ಮುಂಗುರುಗಳು, ತೋಳ್ಬಳೆ, ಕೈಬಳೆ, ಕಾಂಚೀಧಾಮ, ಇಷ್ಟು ಆಭರಣಗಳನ್ನು ಧರಿಸಿ ಆಭರಣ ಶೋಭಿತನಾಗಿ ಸರ್ವಾವಯವಗಳಿಂದ ಕೂಡಿಕೊಂಡು ಸುಂದರವಾಗಿ ಆಭರಣ ಧರಿಸಿಕೊಂಡು ಇಂತಹ ಆಶ್ಚರ್ಯಕರವಾದಂತಹ ಬಾಲಕನನ್ನು ವಸುದೇವನು ನೋಡಿದ. ಇಲ್ಲಿ ಭಗವಂತ ಕೃಷ್ಣನಾಗಿ ಅವತಾರ ಮಾಡುವುದರ ಮೂಲಕ ಯಾವ ಶಿಶುವೂ ಕೂಡ ಈ ರೀತಿಯಾಗಿ ಅವತಾರ ಮಾಡುವುದಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ಕೃಷ್ಣ ಸಾಕ್ಷಾತ್ ಭಗವಂತ ಎಂಬುದು ತನ್ನ ಅವತಾರದ ಮೂಲಕವೇ ನಮಗೆ ತಿಳಿಸಿಕೊಡ್ತಾ ಇದ್ದಾನೆ. ಇನ್ನು ಕೃಷ್ಣನ ಬಾಲಲೀಲೆಗಳು, ಕೃಷ್ಣನ ಬಾಲಲೀಲೆಗಳು ಎಷ್ಟು ಅಂತ ಹೇಳಿದರೆ, ಅವತಾರವನ್ನು ಮಾಡಿದ, ನಾನು ಮೊದಲೇ ಹೇಳಿದಂತೆ ದುಷ್ಟ ಶಿಕ್ಷಣೆಗಾಗಿ ಅವತಾರ ಮಾಡಿದ, ಶಿಷ್ಟ ಸಂರಕ್ಷಣೆಗಾಗಿ ಅವತಾರವನ್ನು ಮಾಡಿದ. ದುಷ್ಟ ಶಿಕ್ಷಣೆಗಾಗಿ ಅಂತ ಹೇಳಿದರೆ ಮೊದಲು ಪ್ರಾರಂಭ ಮಾಡಿದ್ದೇ ಪೂತನಾ ಸಂಹಾರದಿಂದ. ತಾಯಿಯ ಸ್ತನ್ಯವನ್ನು ಪಾನ ಮಾಡುವ ಶಿಶುವು ಪೂತನಾ ಸಂಹಾರ ಮಾಡಬೇಕು, ಹೇಗೆ ಸಾಧ್ಯ ಅಂದರೆ ತಮದ್ಭುತಂ ಬಾಲಕಂ, ಅವನು ಅದ್ಭುತವಾದ ಬಾಲಕ. ಇಲ್ಲಿ ಬಾಲಕ ಅದ್ಭುತ, ಬಾಲಕ ಅದ್ಭುತ. ಬಾಲಕದಲ್ಲಿ ನಾವು ಪದಗಳನ್ನು ಬಿಡಿಸಿದಾಗ ಅದ್ಭುತ ಒಂದು ಪದ, ಬಾಲ ಒಂದು ಪದ, ಕ ಒಂದು ಪದ. ಅದ್ಭುತ ಅಂದರೆ ವಿಸ್ಮಿತ, ಆಶ್ಚರ್ಯ, ಅನೂಹ್ಯ ಅಂತೆಲ್ಲ ಅರ್ಥ. ಬಾಲ ಅಂದರೆ ಶಿಶುವು. ಇನ್ನು ಈ ಕ ಎಂಬ ಪ್ರತ್ಯಯವನ್ನು ಯಾಕೆ ಹಾಕಿದರು ಅಂತ ಹೇಳಿದರೆ, ಕ ಇತಿ ಬ್ರಹ್ಮ, ಕ ಅಂತ ಹೇಳಿದರೆ ಪರಬ್ರಹ್ಮ ಅಂತ ಅರ್ಥ. ಅಂದರೆ ಮಗುವಿನ ರೂಪದಲ್ಲಿರುವವನು ಬಾಲಕನು ಭಗವಂತ, ಇವನು ಬಾಲಕನಲ್ಲ, ಪರಬ್ರಹ್ಮ. ಇವನು ಎಂಥ ಪರಬ್ರಹ್ಮ? ಅದ್ಭುತವಾದಂತಹ ಬ್ರಹ್ಮ, ಅದ್ಭುತವಾದ ಬಾಲಕ ಅಂತ ಹೇಳಿದರೆ ಆ ಕ ಎಂಬ ಪ್ರತ್ಯಯವನ್ನು, ಅಕ್ಷರವನ್ನು ಸೇರಿಸಿ ಅದ್ಭುತ ಬಾಲಕ ಇವನು ಭಗವಂತ ಅಂತ ಹೇಳಿ ಕೃಷ್ಣನ ಬಾಲ ಲೀಲೆಗಳನ್ನೆಲ್ಲ ಸುಂದರವಾಗಿ ಅದ್ಭುತವಾಗಿ ವೇದವ್ಯಾಸ ದೇವರು ವರ್ಣನೆ ಮಾಡ್ತಾ ಬರ್ತಾರೆ. ಪೂತನ ಸಂಹಾರ, ಕೃಷ್ಣನನ್ನು ಸಂಹಾರ ಮಾಡಬೇಕು.
ಅಂಥೇಳಿ ಕಂಸ ಒಬ್ಬರೊಬ್ಬರನ್ನೇ ಕಳಿಸ್ಕೊಡ್ತಾ ಇದ್ದಾನೆ. ಕೃಷ್ಣ ಒಬ್ಬರೊಬ್ಬರನ್ನೇ ಸಂಹಾರ ಮಾಡ್ತಾ ಇದ್ದಾನೆ. ತಾಯಿಯ ಸ್ತನ್ಯವನ್ನು ಕುಡಿಯುವಂತಹ ಕೃಷ್ಣನನ್ನು ಸಂಹಾರ ಮಾಡುವುದಕ್ಕಾಗಿ ಪೂತನೆಯನ್ನು ಕಳಿಸಿದ. ಪೂತನ ಬಂದಳು. ಅವಳು ಸುಂದರ ರೂಪದಿಂದ ಬಂದು ಶಿಶುವನ್ನು ತಗೊಂಡು ಸ್ತನ್ಯವನ್ನು ಕೊಳ್ಳಿಕ್ಕೆ ಹತ್ತಿದ್ಲು. ಕೃಷ್ಣ ಏನು ಮಾಡಿದ, ಆಕೆಯ ಸ್ತನ್ಯವನ್ನು ಹಾಲನ್ನು ಕುಡಿಯುವುದರ ಬದಲು ಅವಳ ಪ್ರಾಣವನ್ನೇ ಹೀರಿಬಿಟ್ಟ. ಯಾಕೆ, ಇವಳು ಪೂತನೆ ಅಂತ ಕೃಷ್ಣನಿಗೆ ಗೊತ್ತಿದೆ. ಆದ ಕಾರಣ ಅವಳನ್ನು ಸ್ತನ್ಯಪಾನ ಮಾಡುವುದರ ಮೂಲಕ ಅವಳ ಪ್ರಾಣವನ್ನೇ ಕುಡಿದು ಅವಳನ್ನು ಸಂಹಾರ ಮಾಡಿದ. ಇದನ್ನು ವರ್ಣಿಸುವಾಗ ವೇದವ್ಯಾಸ ದೇವರೇನು ಹೇಳ್ತಾರೆ, ಮಹದಾಸೀತ್ತದದ್ಭುತಂ, ಇದು ಅತ್ಯದ್ಭುತವಾದಂತಹ ಕಾರ್ಯ. ಸಣ್ಣ ಹಾಲು ಕುಡಿಯುವ ಶಿಶುವು ಪೂತನ ಸಂಹಾರ ಮಾಡುವುದು ಎಂಬುದು ಅದ್ಭುತವಾದಂತಹ ಕಾರ್ಯ. ಇಲ್ಲಿ ಸರ್ವೋತ್ತಮನಾದ ಭಗವಂತ, ಇಲ್ಲಿ ನಾವು ಕೃಷ್ಣನ ಲೀಲೆಗಳು ಹೇಳಿಕೊಳ್ಳೋದರ ಜೊತೆಗೆ ಭಾಗವತ ಅಂತ ಹೇಳಿದ್ರೆ ನಿಮಗೆಲ್ಲರಿಗೂ ಗೊತ್ತಿದೆ. ನಾನೇನು ಪ್ರತ್ಯೇಕವಾಗಿ ಭಾಗವತ ನಿಮಗೆ ತಿಳಿಸ್ಕೊಡ್ಬೇಕಾಗಿಲ್ಲ. ಎಷ್ಟೋ ಜನ ಭಾಗವತ ಪ್ರವಚನ ಕೇಳಿದ್ದೀರಿ. ಕೃಷ್ಣನ ಬಾಲಲೀಲೆಗಳು ನಿಮಗೆಲ್ಲರಿಗೂ ಗೊತ್ತಿದೆ. ಆ ಬಾಲಲೀಲೆಗಳು ಹೇಳೋದರ ಜೊತೆಗೆ ಕೃಷ್ಣ ತತ್ವವನ್ನು ತಿಳಿಸುವ ಪ್ರಯತ್ನ, ಭಗವತ್ ತತ್ವ ತಿಳಿಸುವ ಪ್ರಯತ್ನ, ಆ ಭಗವಂತನ ಕಾರ್ಯಗಳಲ್ಲಿ ಇರುವಂತಹ ಪ್ರಮೇಯ ವಿಷಯ, ರಹಸ್ಯ ತತ್ವದ ವಿಷಯ ತಿಳಿಸುವ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಇಲ್ಲಿ ಸರ್ವೋತ್ತಮನಾದ ಭಗವಂತ ಒಬ್ಬ ಸಾಮಾನ್ಯ ರಾಕ್ಷಸ ಸ್ತ್ರೀಯಾದಂತಹ ಪೂತನೆಯ ಸ್ತನ್ಯವನ್ನು ಹೇಗೆ ಪಾನ ಮಾಡಿದ ಅಂತ ಹೇಳಿದರೆ, ಆ ಪೂತನ ಸ್ತ್ರೀಯಲ್ಲಿ ಊರ್ವಶಿ ಎಂಬ ಅಪ್ಸರಾ ಸ್ತ್ರೀ ಇದ್ದಳು, ಶಾಪವಶಾತ್ತು. ಆ ಊರ್ವಶಿ ಅಪ್ಸರಾ ಸ್ತ್ರೀಯಲ್ಲಿ ಲಕ್ಷ್ಮೀದೇವಿಯ ಸನ್ನಿಧಾನವಿತ್ತು. ಲಕ್ಷ್ಮೀದೇವಿಯ ಸನ್ನಿಧಾನ ಇರುವ ಕಾರಣ ಕೃಷ್ಣ ಪೂತನೆಯ ಸ್ತನ್ಯವನ್ನು ಮಾಡಿ ಆಕೆಯನ್ನು ಸಂಹಾರ ಮಾಡಿದ. ಇದು ಅದ್ಭುತವಾದಂತಹ ಕಾರ್ಯ. ಇನ್ನು ಒಂದು ದಿನ ಯಶೋಧಾದೇವಿ ಕೃಷ್ಣನನ್ನು ತೊಡೆ ಮೇಲೆ ಮಲಗಿಸ್ಕೊಂಡಿದ್ಲಂತೆ. ಏನು ಕೃಷ್ಣ ಎಷ್ಟು ಸಣ್ಣ ಶಿಶುವು, ತಾಯಿಗೆ ಯಾವತ್ತೂ ಮಕ್ಕಳು ಭಾರ ಆಗೋದಿಲ್ಲ. ಮಡಿಲಲ್ಲಿ ಮೊದಲುಕೊಂಡು ದೊಡ್ಡವರಾದರೂ ಕೂಡ ಮಕ್ಕಳಿಗೆ ಮೊಮ್ಮಕ್ಕಳು ಮರಿಮೊಮ್ಮಕ್ಕಳಾದರೂ ತಾಯಿಗೆ ಮಗ ಎಂದೂ ಭಾರ ಆಗೋದಿಲ್ಲ. ಮಡಿಲಲ್ಲಂತೂ ಅಸಲೇ ಭಾರ ಆಗೋದಿಲ್ಲ. ಆದರೆ ಯಶೋಧಾದೇವಿ ಕೃಷ್ಣನನ್ನು ಮಡಿಲಲ್ಲಿ ಮಲಗಿಸ್ಕೊಂಡಿದ್ದಂತೆ. ಇದ್ದಕ್ಕಿದ್ದಾಗೆ ಸಣ್ಣ ಶಿಶುವು ಬಾಲಕನು ವಿಪರೀತ ಭಾರವಾಗಿಬಿಟ್ನಂತೆ. ಆ ಭಾರವನ್ನು ತಡಿಲಾರದೆ ಯಶೋಧಾದೇವಿ ಕೆಳಗೆ ಇಳಿಸ್ಬಿಟ್ಲಂತೆ ಕೃಷ್ಣನನ್ನು. ಅದೇ ಆವಾಗ ಹೇಳ್ತಾರೆ ವಿಸ್ಮಿತ ಭಾರಪೀಡಿತ. ಆ ಯಶೋಧಾದೇವಿ ಕೃಷ್ಣನ ಭಾರವನ್ನು ತಡೆಯಲಾರದೆ ಹೋದಳು. ಎಲ್ಲಾದರೂ ತಾಯಿಗೆ ಶಿಶುವು ಭಾರವಾಗತ್ತಾ ಅಂತ ಹೇಳಿದರೆ, ಅಲ್ಲಿ ಇರುವುದು ಯಾರು ತಾಯಿಯ ಮಡಿಲಲ್ಲಿ ಸಾಮಾನ್ಯ ಶಿಶುವಲ್ಲ, ಇಡೀ ಜಗತ್ತನ್ನು ತನ್ನ ಉದರದಲ್ಲಿ ಧರಿಸಿದಂತಹ, ಬ್ರಹ್ಮಾಂಡವನ್ನು ಜಗತ್ತಿನಲ್ಲಿ ಧರಿಸಿದಂತಹ ಬ್ರಹ್ಮಾಂಡ ನಾಯಕನು ತಾಯಿಯ ಮಡಿಲಲ್ಲಿ ಇದ್ದಾನೆ. ಅದಕ್ಕೆ ಯಶೋಧಾದೇವಿಗೆ ಭಾರವಾಯಿತಂತೆ, ಶಿಶುವು ಕೆಳಗೆ ಇಳಿಸಿದಳಂತೆ. ಅದಕ್ಕೆ ವೇದವ್ಯಾಸ ದೇವರು ಏನು ಹೇಳ್ತಾರೆ, ವಿಸ್ಮಿತ ಭಾರಪೀಡಿತ ಅಂತ ಹೇಳ್ತಾರೆ. ಇನ್ನು ತೃಣಾವರ್ತ ಬಂದ ಸಂಹಾರ ಮಾಡಲಿಕ್ಕೆ. ತೃಣಾವರ್ತ ಬಂದಾಗ ತೃಣಾವರ್ತನನ್ನು ಕೃಷ್ಣ ಸಂಹಾರ ಮಾಡಿದ. ಇದೆಲ್ಲ ಕೃಷ್ಣನ ಬಾಲಲೀಲೆಗಳು, ಸಂಹಾರ ಮಾಡಿದ. ಆವಾಗ ವೇದವ್ಯಾಸ ದೇವರೇನು ಹೇಳ್ತಾರೆ, ಅಹೋ ಬತಾತ್ಯದ್ಭುತಮೇಶ. ಈ ಅದ್ಭುತ ಬಾಲಕ ಅಂತ ಹೇಳಿ ಕೃಷ್ಣನ ಅದ್ಭುತ ಬಾಲಕನ ಕಾರ್ಯಗಳೆಲ್ಲವೂ ಕೂಡ ಅದ್ಭುತ ಅದ್ಭುತ ಅಂಥೇಳಿ ಅನೇಕ ಪದಗಳಿಂದ, ವಿಸ್ಮಿತ, ಅದ್ಭುತ, ಆಶ್ಚರ್ಯ ಎಂಬುವಂತಹ ಪದಗಳಿಂದ ವೇದವ್ಯಾಸ ದೇವರು ವರ್ಣನೆ ಮಾಡ್ತಾರೆ ತೃಣಾವರ್ತನ ಸಂಹಾರವನ್ನು. ಇನ್ನು ಮುಖದಲ್ಲಿ ತಾಯಿಗೆ ವಿಶ್ವರೂಪವನ್ನು ತೋರಿಸಿದ, ಬ್ರಹ್ಮಾಂಡವನ್ನು ತೋರಿಸಿದ. ಸರಿ, ಬಲರಾಮ ಯಶೋಧಾದೇವಿ ಹತ್ತಿರಿಗೆ ಬಂದ. ಅಮ್ಮ, ತಮ್ಮನಾದ ಕೃಷ್ಣ ಮಣ್ಣು ತಿಂದ. ತಾಯಿ ಬಂದಳು, ಎಲ್ಲಿ ಮಣ್ಣು ತಿಂದ್ಯಾ? ಇಲ್ಲ, ತಿಂದಿಲ್ಲಮ್ಮ. ಸುಳ್ಳು ಹೇಳಬೇಡ, ಬಾಯಿ ತೆಗಿ ಅಂತಂದು. ಬಾಯಿ ತೆಗೆದ. ಬಾಯಿ ತೆಗೆದಾಗ ಕೃಷ್ಣನ ಪುಟ್ಟ ಬಾಯಿ, ಆ ಪುಟ್ಟ ಬಾಯಿ ಕೃಷ್ಣ ತೆಗೆದಾಗ ಯಶೋಧಾದೇವಿ ಬ್ರಹ್ಮಾಂಡವನ್ನೆಲ್ಲ ಕಂಡಳಂತೆ. ಅದಕ್ಕೆ ಜಗದುದರನ ಅಂದರೆ ಕೃಷ್ಣನ ಬಾಯಿಯಲ್ಲಿ ಯಶೋಧಾದೇವಿ
ಇಡೀ ಬ್ರಹ್ಮಾಂಡವನ್ನು ಕಂಡಳು. ಅಲ್ಲಿ ಮತ್ತೂ ಪ್ರಶ್ನೆ, ಯಶೋಧಾದೇವಿ ಎಲ್ಲಿದ್ಲು ಅಂತ. ಕೃಷ್ಣನ ಬಾಯಿಯಲ್ಲಿ ಬ್ರಹ್ಮಾಂಡವನ್ನು ಯಶೋಧಾದೇವಿ ಕಂಡಾಗ ಯಶೋಧಾದೇವಿ ಎಲ್ಲಿದ್ದಳು? ಕೃಷ್ಣನ ಬಾಯಿಯಲ್ಲಿದ್ಲೋ ಹೊರಗಿದ್ಲೋ? ಇದೇ ವಿಷಯವನ್ನು ನಮಗೆ ಕನಕದಾಸರು ಸುಂದರವಾಗಿ ಹೇಳ್ತಾರೆ ಒಂದು ಮುಂಡಿಗೆಯಲ್ಲಿ. ಕನಕದಾಸರು ಇದನ್ನು ಚಿಂತನೆ ಮಾಡ್ತಾ ಇದ್ರಂತೆ, ಕೃಷ್ಣನ ಬಾಲಲೀಲೆಯನ್ನು. ಕೃಷ್ಣ ಬಾಯಿ ತೆಗಿ ಅಂತ ಹೇಳಿದಾಗ ಯಶೋಧ ಕೃಷ್ಣ ಬಾಯಿ ತೆಗೆದ, ಬ್ರಹ್ಮಾಂಡದ ಕಾಣಿತು. ಆ ಬ್ರಹ್ಮಾಂಡದಲ್ಲಿ ಯಶೋಧಾದೇವಿ ಕಂಡಳು. ಆ ಕೃಷ್ಣನ ಬಾಯಿಯಲ್ಲಿರುವ ಬ್ರಹ್ಮಾಂಡದಲ್ಲಿ ಮತ್ತೂ ಒಂದು ಕೃಷ್ಣ, ಆ ಕೃಷ್ಣ ಬಾಯಿ ತೆಗೆದ, ಅದರೊಳಗೆ ಬ್ರಹ್ಮಾಂಡ, ಅದರೊಳಗೆ ಯಶೋಧ. ಈ ರೀತಿಯಾಗಿ ಪರಂಪರಾಗತವಾಗಿ ಕೃಷ್ಣನ ಬಾಯಿಯಲ್ಲಿ ಎಷ್ಟು ಬ್ರಹ್ಮಾಂಡಗಳನ್ನು ಕಂಡಳು ಯಶೋಧಾದೇವಿ. ಅದನ್ನು ಚಿಂತನೆ ಮಾಡ್ತಾ ಕನಕದಾಸರು, ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ, ಆಲಯ ಬಯಲೊಳಗು ಬಯಲು ಆಲಯದೊಳಗು ಆಲಯ ಬಯಲುಗಳೆರಡು ಬುದ್ಧಿ. ಇವಾಗ ಅದು ಹೇಗೆ ಚಿಂತನೆ ಅಂದರೆ ಕೃಷ್ಣನ ತತ್ವ ಹೇಗಿರುತ್ತೆ? ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಅವನು ಇಲ್ಲದೇ ಇರುವ ಜಾಗವೇ ಇಲ್ಲ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರೆ ಅಲ್ಲಲ್ಲಿ ರಾಮ, ಅವನಿಗೆ ಇವ ರಾಮ, ಇವನಿಗೆ ಅವರಾಮ. ಕನಕದಾಸರು ಎಷ್ಟು ಸುಂದರವಾಗಿ ಬರೀತಾರೆ ನೋಡ್ರಿ. ಆಲಯ ಬಯಲೊಳಗೋ ಬಯಲು ಆಲಯದೊಳಗೋ, ಮಾಯೆಯೊಳಗೋ ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ. ಮಾಯೆ ಅಂದರೆ ಪ್ರಕೃತಿ. ಇವಾಗ ಆಲಯ, ಇದು ಆಲಯ, ಇದೆಲ್ಲ ಆಲಯ. ಆಲಯ ಬಯಲುದೊಳಗಿದೆಯೋ ಬಯಲು ಆಲಯದೊಳಗಿದೆಯೋ? ಆಲಯ ಇರಬೇಕಂದ್ರೆ ಬಯಲು ಇರಲೇಬೇಕು. ಬಯಲಿದ್ದರೆ ಅಲ್ಲಿ ಆಲಯ ಇರಲಿಕ್ಕಾಗಲ್ಲ. ಆಲಯದಲ್ಲಿ ಬಯಲಿದ್ದರೆ ಹೊರತು ನಾವು ಕೂಡಲಿಕ್ಕಾಗಲ್ಲ. ಬಯಲು ಅಂದರೆ ಓಪನ್ ಪ್ಲೇಸ್. ಓಪನ್ ಪ್ಲೇಸ್ ಇದ್ದರೆ ಆಲಯ ಇರುತ್ತೆ. ಆಲಯದಲ್ಲಿ ಬಯಲು ಇದ್ದರೆ ಆಲಯ ಇರುತ್ತೆ. ಆದ ಕಾರಣ ಹಾಗೆ ಯಶೋಧಾದೇವಿ ಕೃಷ್ಣನ ಬಾಯಿಯಲ್ಲಿ ಬ್ರಹ್ಮಾಂಡವನ್ನು ಕಂಡಳು. ಅದನ್ನು ವರ್ಣಿಸುತ್ತಾ ವೇದವ್ಯಾಸ ದೇವರು ಏತತ್ ವಿಚಿತ್ರಂ, ಇದು ವಿಚಿತ್ರ. ಕೃಷ್ಣನ ಬಾಯಿಯಲ್ಲಿ ಬ್ರಹ್ಮಾಂಡವನ್ನು ಯಶೋಧಾದೇವಿ ಕಾಣೋದು ಅಂತ ಹೇಳಿದರೆ ಅದ್ಭುತ, ವಿಚಿತ್ರ. ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ, ಇದು ಕೃಷ್ಣನ ಬಾಲಲೀಲೆ. ಆದರೆ ಇಲ್ಲಿ ನಮಗೆ ಇನ್ನು ಮುಂದೆ ಕೆಲವು ಹೇಳಿ ಮತ್ತು ಹೇಳ್ತೇನೆ ಪ್ರಮೇಯ ವಿಷಯ. ಇನ್ನು ಕೃಷ್ಣ ಬಹಳ ತುಂಟತನ ಮಾಡ್ತಾ ಇದ್ದ. ಅವನ ಹಾವಳಿ ತಡಿಲಿಕ್ಕಾಗ್ತಾ ಇಲ್ಲ. ಆವಾಗ ಯಶೋಧಾದೇವಿ ಏನು ಮಾಡಿದ್ದು, ಕೃಷ್ಣ ನಾನು ನಿನ್ನ ಕಟ್ಟಾಕ್ಬಿಡ್ತೇನೆ ನಿನ್ನ ತುಂಟತನಕ್ಕೆ ಅಂತ ಹೇಳಿ ಹಗ್ಗವನ್ನು ತಂದಂತೆ. ಕೃಷ್ಣನ ಸೊಂಟಕ್ಕೆ ಕಟ್ಟಲಿಕ್ಕೆ ಹೋದಳು. ಸಣ್ಣ ಬಾಲಕ, ಕೃಷ್ಣನ ಸೊಂಟ ಎಷ್ಟಿರುತ್ತೆ? ಪುಟ್ಟು ಸೊಂಟ. ಒಂದು ಮೊಳ ಹಗ್ಗ ತಂದಳು, ದಾಮ ಹಗ್ಗವನ್ನು ಕಟ್ಟಿಲ್ಲಕ್ಕೆ ಹೋದಳು. 2 ಇಂಚು 2 ಅಂಗುಳ ಕಡಿಮೆ ಆಯಿತು. ಇನ್ನೊಂದು ಹಗ್ಗ ತಂದಳು, ಕಟ್ಟಿಲ್ಲು, ಮತ್ತು 2 ಅಂಗುಳ. ಕೃಷ್ಣನ ಸೊಂಟ ಏನು ದೊಡ್ಡದಾಗಲಿಲ್ಲ, ಹಗ್ಗ ಮಾತ್ರ ಸಣ್ಣದಾಗ್ತಾ ಇದೆ. ಕೃಷ್ಣನ ಸೊಂಟ ಇಷ್ಟೇ ಇದೆ. ಎಷ್ಟು ಗೋಕುಲದಲ್ಲಿರೋ ಹಗ್ಗಗಳೆಲ್ಲ ತಂದು ಕಟ್ಟಿದ್ಲು, ಒಂದಕ್ಕೊಂದು ಜಾಯಿಂಟ್ ಹಾಕಿ ಎಲ್ಲಿ ಬಂದರೂ ಕೊನೆಗೆ 2 ಅಂಗುಳ ಕಡಿಮೆ ಆಗ್ತಾ ಬಂತು. ಕೃಷ್ಣನ ಸೊಂಟ ಅಷ್ಟೇ ಇದೆ. ಅದು ಹೇಗೆ ಸಾಧ್ಯ? ಇನ್ನು ಯಶೋಧಾದೇವಿಗೆ ಸಾಕಾಗೋಯ್ತು. ಮಾಡಿ ಕಟ್ಟಿ ಸಾಕಾಗೋಗಿ ಸುಸ್ತಾಗೋಗ್ಬಿಟ್ಟು ಬೆವರು ಸುರಿಸ್ಕೊಂಡು, ಕೃಷ್ಣ ನನ್ನ ಕೈಲಿ ಆಗಲ್ಲೋ ನಿನ್ನ ಕಟ್ಟಲಿಕ್ಕೆ, ಕಟ್ಟು ಬಿಡೋ ಅಂತಂದು ಕೇಳಿಕೊಂಡು. ಯಾವಾಗ ಕೃಷ್ಣನನ್ನು ಕಟ್ಟು ಬಿಡೋ ಅಂತ ಕೇಳಿಕೊಂಡು ಮೊದಲು ತಂದ ಮೊಳಹಗ್ಗಕ್ಕೆ ಕಟ್ಟು ಬಿದ್ದ ಕೃಷ್ಣ. ಯಾಕೆ ಮೊದಲು ತಂದಿರೋ ಮೊಳಹಗ್ಗಕ್ಕೆ ಯಾಕೆ ಕೃಷ್ಣ ಕಟ್ಟು ಬೀಳಲಿಲ್ಲ? ದಾಮ ಉದರ, ಕೃಷ್ಣನ ಉದರಕ್ಕೆ ದಾಮವನ್ನು ಕಟ್ಟಿರೋ ಕಾರಣ ದಾಮೋದರ ಅಂತ ಅವನಿಗೆ ಹೆಸರು. ಯಾಕೆ ಮೊದಲು ತಂದು 1 ಮೊಳ ಹಗ್ಗಕ್ಕೆ ಕಟ್ಟು ಬೀಳಲಿಲ್ಲ? ಯಶೋಧಾದೇವಿನ ಗೋಳೈಕೊಂಡು ಆಕೆಗೆ ಬೆವರು ಸುರಿಸಿ ಕೇಳಿಕೊಂಡು ನೀ ಕಟ್ಟು ಬಿಡೋ ಅಂತ ಆಕೆನ ಕೇಳಿಕೊಂಡ ಮೇಲೆ ಯಾಕೆ ಮೊದಲು ತಂದ ಮೊಳಹಗ್ಗಕ್ಕೆ ಕಟ್ಟು ಬಿದ್ದ ಅಂತ ಹೇಳಿದರೆ, ಕಟ್ಟುವವರ ಭವ ಕಟ್ಟು ಬಿಡಿಸುವ ಕೃಷ್ಣ ಎಂಥವನು ನಮ್ಮ ಸ್ವಾಮಿ ಅಂತ ಹೇಳಿದರೆ, ಯಾರಾದರೂ ನಾನು ನಿನ್ನ ಕಟ್ಟಾಕ್ಬಿಡ್ತೇನೆ, ನಾನು ನಿನ್ನ ಕಂಟ್ರೋಲ್ಗೆ ತಗೊಳ್ತೇನೆ ಅಂತ ಹೇಳಿ ಅನನ್ಯಾಧಿಪತಿಯಾದಂತಹ ಭಗವಂತನ ಮೇಲೆ, ಅವನು ಸರ್ವೋತ್ತಮ, ಅವನ ಮೇಲೆ ಯಾರೂ ಬಾಸ್ ಇಲ್ಲ. ಹೀ ಈಸ್ ದ ಬಿಗ್ ಬಾಸ್, ಹೀ ಈಸ್ ದ ಸುಪ್ರೀಂ ಬಾಸ್. ಅವನಿಗೆ ಮೀರಿದಂತಹ ಬಾಸ್ ಇನ್ನೊಬ್ಬನಿಲ್ಲ. ಅಂತಹ ಭಗವಂತನಾದ ಕೃಷ್ಣನನ್ನು ಯಶೋಧಾದೇವಿ ನನ್ನ ಮಗ ಇವನು ಅಂತ ಬಾಲಭಾವದಿಂದ ಕಟ್ಟಾಕ್ಲಿಕ್ಕೆ ಹೋಗ್ತೀನಿ ಅಂತ ಕೃಷ್ಣನನ್ನು ಕೇಳಿದಾಗ, ಕೃಷ್ಣ ನಾನಿನ್ನ ಕಟ್ಟಾಕ್ತೀನಿ ಅಂದರೆ ಅಹಂಕಾರ, ನಾನು ಕಟ್ಟಾಕ್ತೀನಿ, ನೀನು ಕಟ್ಟು ಬೀಳಬೇಕು.
ಯಾವಾಗ ಯಶೋಧಾದೇವಿ ಅಹಂಕಾರದಿಂದ ಕಟ್ಟಾಕ್ತೀನಿ ಅಂತ ಅಂದ್ಕೊಂಡ್ಲೋ ಕಟ್ಟು ಬೀಳಲೇ ಇಲ್ಲ. ಯಾವಾಗ ಅಪ್ಪ ನನ್ನ ಕೈಲಾಗದು ನೀನು ಸಿಗಿಬಿಡೋ ಅಂತ ಕೇಳಿಕೊಂಡ್ಲೋ ಆವಾಗ ಕಟ್ಟು ಬಿದ್ದ. ಅದಕ್ಕೆ ಕಟ್ಟುವವರ ಭವ ಕಟ್ಟು ಬಿಡಿಸುವ. ಕೃಷ್ಣನನ್ನು ಕಟ್ಟೋದು ಹೇಗೆ ಅಂತ ಹೇಳಿದರೆ ಭಕ್ತಿ ಎಂಬ ಹಗ್ಗಕ್ಕೆ ಮಾತ್ರ, ಪಾಶಕ್ಕೆ ಮಾತ್ರ ಕೃಷ್ಣ ಕಟ್ಟು ಬೀಳ್ತಾನೆ, ಭಗವಂತ ಕಟ್ಟು ಬೀಳ್ತಾನೆ ಹೊರತು ಇನ್ನು ಯಾವ ಪಾಶಕ್ಕೂ ಕಟ್ಟು ಬೀಳ. ಕೃಷ್ಣ ಎಷ್ಟು ಕರುಣಾಳು ಅಂತ ಹೇಳಿದರೆ ಅವನು ತನ್ನ ಭಕ್ತರಿಗಾಗಿ ಏನು ಬೇಕಾದರೂ ಮಾಡ್ತಾನೆ. ಭಕ್ತರಿಗಾಗಿ ತಾನು ಏನು ಬೇಕಾದರೂ ಮಾಡಿ ಭಕ್ತರ ಪಾಂಡವರ ಕುದುರೆಯ ತೊಳೆದ ಮತ್ತು ಎಂಜಿಲೆಲೆ ಎತ್ತುತ್ತಾನೆ. ಕೃಷ್ಣ ಎಂಥವನು ಅಂತ ಹೇಳಿದರೆ ರಾಜಸೂಯ ಯಾಗವಾಗ್ತಾ ಇದೆ, ಲಕ್ಷಾಂತರ ಕೋಟ್ಯಾಂತರ ಜನ ಊಟ ನಡೀತಾ ಇದೆ. ಒಂದು ಗಂಟೆ ಒಂದು ಸಲ ಬಾರಿಸಿದರೆ ಲಕ್ಷಾಂತರ ಜನ ಊಟ ಕಳೆದು ಹೊಟ್ಟೋಗ್ತಾ ಇದೆ. ಆದರೆ ಕೃಷ್ಣ ಏನು ಕೆಲಸ ಮಾಡಿದ? ರಾಜಸೂಯ ಯಾಗದಲ್ಲಿ ಧರ್ಮರಾಜ ದುರ್ಯೋಧನನಿಗೆ ಟ್ರೆಷರಿ ಖಚಾಂಚಿ ಕೊಟ್ಬಿಟ್ನಂತೆ, ನೋಡು ಅಂಥೇಳಿ. ಹಾಗೆ ಒಬ್ರೊಬ್ಬರಿಗೆ ಒಂದೊಂದು ಕೆಲಸ ಕೊಟ್ಟರೆ ನಮ್ಮ ಕೃಷ್ಣ ಏನು ಕೆಲಸ ತಗೊಂಡ ಅಂತ ಹೇಳಿದ್ರೆ, ಬಂದ ಅತಿಥಿಗಳೆಲ್ಲರಿಗೂ ಕೂಡ ಪಾದಪೂಜೆ ಮಾಡಿ ಅವರಿಗೆ ಸತ್ಕಾರ ಮಾಡ್ತಾ ಇದ್ದಂತೆ. ಆಮೇಲೆ ಎಂಜುಲೆಲೆ ಎತ್ತುತ್ತಾ ಇದ್ದಂತೆ. ಎಲ್ಲ ಬ್ರಾಹ್ಮಣರು ಮಾಡಿರೋ ಊಟದ ಎಂಜುಲೆಲೆ ಎತ್ತುತ್ತಾ ಇದ್ದಂತೆ. ಕೃಷ್ಣ ಯಾಕೆ ಅಂತ ಹೇಳಿದ್ರೆ ತಾನು ತನ್ನ ಭಕ್ತರಿಗೆ ಆಗಿ ಏನು ಬೇಕಾದರೂ ಮಾಡ್ತಾನೆ. ಅವ್ರ ಮನೆ ಕಾಯ್ತಾನೆ. ಇವಾಗ ನಮಗೆ ಬಲಿಚಕ್ರವರ್ತಿಯ ಮನೆ ಬಾಗಿಲು ಕಾಯ್ತಾನೆ. ಹಾಗೆ ಕೃಷ್ಣ ಭಕ್ತವತ್ಸಲ. ಅವನನ್ನು ಕಟ್ಟಾಕಬೇಕು, ತನ್ನ ಮನೆ ಮುಂದೆ ಬಾಗಿಲಿಗಾಗಿ ವಾಚ್ಮನ್ನಾಗಿ ಇಟ್ಕೋಬೇಕು ಅಂತ ಹೇಳಿದರೆ ಅಧಿಕಾರದಿಂದ ಅವನನ್ನು ಇಡಿಸ್ಕೊಳ್ಳಿಕ್ಕಾಗಲ್ಲ. ಬಲಿಚಕ್ರವರ್ತಿಯ ಭಕ್ತಿಗೆ, ಯಾಕೆ ಬಲಿಚಕ್ರವರ್ತಿ ತನ್ನ ಸಮಸ್ತವೂ ದಾನವನ್ನು ಮಾಡಿದ, ಇಡೀ ತನ್ನ ರಾಜ್ಯ ಎಲ್ಲವನ್ನೂ ದಾನ ಮಾಡಿದ. ಕೊನೆಗೆ ತನ್ನನ್ನು ತಾನೇ ದಾನ ಮಾಡಿಕೊಂಡ. ಮೂರನೇ ಹೆಜ್ಜೆ ಎಲ್ಲಿಡಬೇಕು ಅಂತ ಹೇಳಿದ್ರೆ ನನ್ನ ಶಿರಸ್ಸಿನ ಮೇಲೆ ನಿಂತು ತನ್ನ ತಾನು ಸಮರ್ಪಣೆ ಮಾಡಿಕೊಂಡ. ಆದ ಕಾರಣ ಕೃಷ್ಣ ಭಗವಂತ ಏನು ಮಾಡಿದ? ಬಲಿಚಕ್ರವರ್ತಿಯ ಮನೆ ಬಾಗಿಲು ಕಾಯ್ತಾನೆ. ಅದಕ್ಕೆ ಜಗನ್ನಾಥದಾಸರು ಹೇಳ್ತಾರೆ, ಜಗನ್ನಾಥ ವಿಠ್ಠಲನ ಕರುಣೆ ಪಡೆವ ಮುಮುಕ್ಷು ಜೀವರು ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವೂ. ಆ ಭಗವಂತನನ್ನು, ಜಗನ್ನಾಥ ವಿಠ್ಠಲನ ಕರುಣೆ ಬೇಕು ಅಂತ ಯಾರು ಇಚ್ಛೆ ಪಡ್ತಾರೋ ಆ ಜಗನ್ನಾಥನನ್ನು ಸೇವಿಸಬೇಕಾಗಿಲ್ಲ. ಜಗನ್ನಾಥ ವಿಠ್ಠಲನ ಪರಮ ಭಕ್ತರನ್ನು ಕೊಂಡಾಡಿದರೆ, ಸೇವಿಸಿದರೆ, ಸ್ತೋತ್ರ ಮಾಡಿದರೆ ನಮ್ಮ ಕೃಷ್ಣ ಕಟ್ಟು ಬೀಳ್ತಾನೆ. ಅಂದರೆ ಭಕ್ತಿಗೆ ಮಾತ್ರ ಕಟ್ಟು ಬೀಳ್ತಾನೆ. ಹೇಗೆ ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಿಮಗೆಂಬ ಸುಲಭನೋ ಹರಿ ಸುಲಭನು ತನ್ನವರನು ಅರಗಳಿಗೆ ಬಿಟ್ಟಗಲನು ರಮಾಧವನ ಒಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ. ಇದು ಕೃಷ್ಣ ತತ್ವ. ಇನ್ನು ಯಮಳಾರ್ಜುನ ಸನಪಾತನ ಅಂದರೆ ನಲಕೂಬರರು ಶಾಪವಶಾತ್ತು 2 ಅರ್ಜುನ ವೃಕ್ಷಗಳಾಗಿ ಅಲ್ಲಿ ಹುಟ್ಟಿದ್ದಾರೆ. ಆಗ ಕೃಷ್ಣನ ತುಂಟತನ ತಡೆಯಲಾರದೆ ಯಶೋಧಾದೇವಿ ಏನು ಮಾಡಿದ್ಲು, ಒಂದು ಒರಳಿಗೆ ಹಾಕಿ ಕಟ್ಟಿಬಿಟ್ಲು. ಆವಾಗ ಯಾಕೆ ಕಟ್ಟು ಬಿದ್ದ ಅಂತ ಮತ್ತು ನಿಮ್ಮ ಪ್ರಶ್ನೆ ಬರ್ಬೋದು. ಆವಾಗೇನೋ ಕಟ್ಟು ಬೀಳಲಿಲ್ಲ, ಇವಾಗ ಹಗ್ಗಕ್ಕೆ ಯಾಕೆ ಕಟ್ಟು ಬಿದ್ದ ಅಂದರೆ ಈ ನಲಕೂಬರರಿಗೆ ಅವರಿಗೆ ಶಾಪ ವಿಮೋಚನೆ ಮಾಡಬೇಕು, ಕೃಷ್ಣನ ಇಚ್ಛೆ. ಆದ ಕಾರಣ ಒರಳನ್ನು ಸೆಳ್ಕೊಂಡು ಬಂದು ಆ 2 ಅರ್ಜುನ ವೃಕ್ಷಗಳನ್ನು ಬಿಳಾಕಿ ಆವಾಗ ಅವರಿಗೆ ಶಾಪ ವಿಮೋಚನೆ ಮಾಡಿದ ನಾರದರು ಕೊಟ್ಟಿರುವಂತಹದ್ದನ್ನು ಅಲ್ಲಿ ಅದ್ಭುತ ಬಾಲಕ ಕೃಷ್ಣ ಅದ್ಭುತ ಬಾಲಕ ಎಂಬುದನ್ನು ವೇದವ್ಯಾಸ ದೇವರು ಹೇಗೆ ಹೇಳಿದರೆ, ವಿಸ್ಮಿತಾ ಭವೇ, ಇದು ಕಸ್ಯೇದಂ ಕೃತಮಾಶ್ಚರ್ಯಂ ಅಂತ ಹೇಳ್ತಾ ಇದ್ದಾರೆ. ಇನ್ನು ಬಕಾಸುರನ ಸಂಹಾರ ಮಾಡುವಾಗ ಯಾವ ರೀತಿಯಲ್ಲಿ ತದ್ವೀಕ್ಷ್ಯ ಗೋಪಾಲ ಸುತ ವಿಸಿಸ್ಮಿರೇ, ಅಂದರೆ ಈ ಬಕಾಸುರನನ್ನು ಸಂಹಾರ ಮಾಡುವಾಗ ಅದ್ಭುತ ಬಾಲಕನ ಈ ಕ್ರಿಯೆಯನ್ನು ವೇದವ್ಯಾಸ ದೇವರು ವಿಸಿಸ್ಮಿರೆ, ವಿಸ್ಮಿತ, ಆಶ್ಚರ್ಯ, ಅದ್ಭುತ ಅಂತ ವರ್ಣನೆ ಮಾಡ್ತಾರೆ. ಇನ್ನು ಕಾಳಿಯ ಮರ್ದನ, ಕೃಷ್ಣ ಕಾಳಿಯ ಮರ್ದನವನ್ನು ಮಾಡಿದ. ಅದು ವಿಷಸರ್ಪ ವಿಷವನ್ನು ಕಾರ್ತಾ ಇದೆ. ಆ ವಿಷ ಪ್ರಭಾವದಿಂದ ಸುತ್ತಮುತ್ತಿರುವ ಎಲ್ಲ ಗಿಡಗಳು ಎಲ್ಲವೂ ಅಲ್ಲಿ ವಾತಾವರಣವೇ ವಿಷವಾಯುವಾಗಿಬಿಟ್ಟದೆ. ಬಾಲಕನಾದ ನಮ್ಮ ಕೃಷ್ಣ ಅವನ ಹೆಡೆಗಳ ಮೇಲೆ ನರ್ತನ ಮಾಡ್ತಾ ಇದ್ದಾನೆ. ನರ್ತನ ಮಾಡಿ ಅವನ ಸೊಕ್ಕನ್ನು ಅಡಗಿಸಿ ಅವನನ್ನು ಅಲ್ಲಿಂದ ಹೊರಗೆ ಕಳಿಸ್ತಾನೆ.
ಕೃಷ್ಣ. ಆವಾಗ ವೇದವ್ಯಾಸ ದೇವರು ಏನು ಹೇಳ್ತಾರೆ, ತಚ್ಚಿತ್ರ ತಾಂಡವ ವಿರುಗ್ನ ಘಣಾತ ಪತ್ರ ಅಂತ ಹೇಳಿ ಆ ಕೃಷ್ಣನ ಒಂದು ಆ ಕಾಳಿಯ ಮರ್ದನ ನೃತ್ಯವನ್ನು ವಿಸ್ಮಿತ ಅದ್ಭುತ ಅಂತ ಹೇಳಿ ಕೃಷ್ಣನ ಇದರನ್ನು ವರ್ಣನೆ ಮಾಡ್ತಾರೆ. ಇನ್ನು ಈ ರೀತಿಯಾಗಿ ಕೃಷ್ಣನ ಬಾಲಲೀಲೆಗಳು ಅತಿ ಅದ್ಭುತವಾಗಿ ನಮಗೆ ಅನೇಕ ವರ್ಣನೆ ಮಾಡ್ತಾ ಬಂದು ಕೃಷ್ಣನ ತತ್ವವನ್ನು ಹೇಳ್ತಾ ಬರ್ತಾರೆ. ಕೃಷ್ಣನು ಈ ಗೋಪಿಕಾ ಸ್ತ್ರೀಯರ ಜೊತೆಗೆ ರಾಸಕ್ರೀಡೆಯನ್ನು ಮಾಡಿದ್ದಾನೆ. ಬಾಲಕ ಕೃಷ್ಣನು, ಬಾಲಕನಾದಂತಹ ಕೃಷ್ಣ ಗೋಪಿಕಾ ಸ್ತ್ರೀಯರ ಜೊತೆಗೆ ರಾಸಕ್ರೀಡೆಯನ್ನು ಆಡುವುದು ಹೇಗೆ ಸಾಧ್ಯ? ಯುಕ್ತ ವಯಸ್ಕರಾಗಬೇಕು, ಎಲ್ಲ ಆಗಬೇಕು. ಆದರೆ ನಮ್ಮ ಕೃಷ್ಣ ಬಾಲಕನಾಗೇ ಮಾಡಿದ್ದಾನೆ. ಆದರೆ ಭಗವಂತನು ಕೃಷ್ಣ ಸ್ವರಮಣನಾಗಿದ್ದಾನೆ. ಅವನು ಗೋಪಿಕಾ ಸ್ತ್ರೀಯರ ಜೊತೆಗೆ ರಾಸಕ್ರೀಡೆಯನ್ನು ಆಡಿ ಅವರಿಗೆ, ಗೋಪಿಕಾ ಸ್ತ್ರೀಯರಿಗೆ ಕಾಮ್ಯಾತ್ ಮುಕ್ತಿ, ಕಾಮಭಕ್ತ ಕಾಮಾತ್, ಕಾಮಭಕ್ತಿಯಿಂದ ಗೋಪಿಕಾ ಸ್ತ್ರೀಯರಿಗೆ ಮುಕ್ತಿ. ನಮಗೆ ಭಾಗವತದಲ್ಲಿ 9 ವಿಧವಾದ ಭಕ್ತಿಗಳು: ಶ್ರವಣಂ, ಕೀರ್ತನಂ, ವಿಷ್ಣೋ ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ ಅಂತೇಳಿ ಈ 9 ವಿಧ ಭಕ್ತಿಗಳು ಯಾರಿಗೆ ಯಾವ ಯಾವ ಭಕ್ತಿ ಯೋಗ್ಯವೋ ಆಯಾ ಭಕ್ತಿಯನ್ನು ಮಾಡಿ ಮುಕ್ತಿಯನ್ನು ಪಡೆಯಬೇಕು ಸಾಧಕರು, ಭಕ್ತರಾದ ಜೀವರು. ಇಲ್ಲಿ ಗೋಪಿಕಾ ಸ್ತ್ರೀಯರಿಗೆ ಕಾಮಭಕ್ತಿಯಿಂದ ಮುಕ್ತಿ. ಅವರು ಕೃಷ್ಣನನ್ನು ಕಾಮಿಸಿ ಭಕ್ತಿ ಮಾಡಿ ಕೃಷ್ಣನ ಅನುಗ್ರಹವನ್ನು ಪಡೆದರು. ಅಂತಹ ಗೋಪಿಕಾ ಸ್ತ್ರೀಯರ ಜೊತೆಗೆ ಬಾಲಕನಾದ ಕೃಷ್ಣನು ರಾಸಕ್ರೀಡೆ ಆಡಿದ್ದಾನೆ ಅಂತ ಹೇಳಿದ್ರೇ ಅಲ್ಲೇ ನಮಗೆ ಅರ್ಥ ಆಗತ್ತೆ. ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ, ಅವನು ಸಾಮಾನ್ಯ ಬಾಲಕರಿಗೆ ಸಾಧ್ಯವಾಗದೇ ಇರುವಂತಹ ಕ್ರಿಯೆಯನ್ನು ಮಾಡಿದ್ದಾನೆ ಅಂತ ಹೇಳಿದರೆ ಅವನು ಭಗವಂತ, ಅದ್ಭುತ ಬಾಲಕನು ಅಂತ ಹೇಳ್ತಾ ಇಲ್ಲಿ ಇದೊಂದು ತತ್ವ. ಕೃಷ್ಣನು ಅಪ್ರಾಕೃತನು, ಅವನು ಪ್ರಕೃತಿ ಸಂಬಂಧ, ನಾವೆಲ್ಲರೂ ಪ್ರಕೃತಿ ಸಂಬಂಧಪಟ್ಟವರು. ಸತ್ವರಜಸ್ತಮೋ ಗುಣಾತ್ಮಕವಾದದ್ದು ಪ್ರಕೃತಿ. ನಾವೆಲ್ಲರೂ ಸತ್ವರಜ ಗುಣಾತ್ಮಕವಾಗಿದ್ದೇವೆ, ಪ್ರಕೃತಿ ಸಂಬಂಧಪಟ್ಟವರಾಗಿದ್ದೇವೆ. ಆದ ಕಾರಣ ನಾವೆಲ್ಲರೂ ಪ್ರಾಕೃತರು. ಆದರೆ ಪ್ರಕೃತಿ ಸಂಬಂಧವಿಲ್ಲದೆ ಅಪ್ರಾಕೃತನಾಗಿದ್ದಾನೆ ಸರ್ವೋತ್ತಮನಾದಂತಹ ಭಗವಂತ. ಅವನು ಜ್ಞಾನಾನಂದಮಯನಾಗಿ ಅಪ್ರಾಕೃತನಾಗಿದ್ದಾನೆ. ಅಪ್ರಾಕೃತನಾಗಿರುವಂತಹ ಭಗವಂತ ಸ್ವರಮಣನಾಗಿದ್ದಾನೆ. ಸ್ವರಮಣ ಅಂದರೆ ತನ್ನಲ್ಲಿ ತಾನು ರಮಿಸುವವನು ಅಂತ ಅರ್ಥ. ತನ್ನಲ್ಲಿ ತಾನು ರಮಿಸುವವನು ಅಂದರೆ ಏನು ಅರ್ಥ? ಭಗವಂತನು, ಲಕ್ಷ್ಮೀದೇವಿ ಅವಿಭಕ್ತ ಕುಟುಂಬಿನಿಯಾಗಿ ಭಗವಂತನ ಸದಾ ವಕ್ಷಸ್ಥಲ ವಾಸಿನಿಯಾಗಿದ್ದಾಳೆ. ನಾವು ಏನು ಮಾಡಬೇಕಾಗಿದ್ರೂ ಲಕ್ಷ್ಮೀದೇವಿಯ ಮೂಲಕನೇ ಮಾಡಬೇಕು. ಏನು ಧನ್ಯಳೋ ಲಕುಮಿ ಎಷ್ಟು ಮಾನ್ಯಳೋ ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು. ಭಗವಂತನ ಸೇವೆಯನ್ನು ನಾವು ಮಾಡಬೇಕು ಅಂದರೆ ನಾವು ನೇರವಾಗಿ ಭಗವಂತನಿಗೆ ಕೊಟ್ಟರೆ ಭಗವಂತ ಸ್ವೀಕರಿಸುವುದಿಲ್ಲ. ಲಕ್ಷ್ಮೀದೇವಿಯ ಮೂಲಕ ನಾವೆಲ್ಲವೂ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಲಕ್ಷ್ಮೀದೇವಿಯ ಸ್ಪರ್ಶವಿಲ್ಲದೆ ನೇರಾಗಿ ಯಾವುದರನ್ನು ಸ್ವೀಕಾರ ಮಾಡುವುದಿಲ್ಲ. ಆದರೆ ಲಕ್ಷ್ಮೀದೇವಿಯ ಜೊತೆಗೆ ಭಗವಂತ ರಮಿಸಿ ಸಂತೋಷ ಪಡ್ತಾನೆ ಅಂತ ಪ್ರಶ್ನೆ ಮಾಡಿದರೆ ಖಂಡಿತವಾಗಿ ಲಕ್ಷ್ಮೀದೇವಿಯಿಂದ ಭಗವಂತನಿಗೆ ಯಾವ ವಿಧವಾದಂತಹ ಸಂತೋಷವೂ ಇಲ್ಲ, ಸುಖವೂ ಇಲ್ಲ. ಯಾವಾಗಲೂ ಭಗವಂತನ ವಕ್ಷಸ್ಥಲದಲ್ಲಿ ಇದ್ದುಕೊಂಡು ಭಗವಂತನ ಜೊತೆಗೆ ಆಲಿಂಗನ ಮಾಡಿಕೊಂಡು ಇರುವುದರಿಂದ ಲಕ್ಷ್ಮೀದೇವಿಗೆ ಪ್ರಯೋಜನವೇ ಹೊರತು ಭಗವಂತನಿಗೆ ಯಾವ ಪ್ರಯೋಜನವೂ ಇಲ್ಲ. ಯಾಕೆ? ಭಗವಂತ ಸ್ವರಮಣ. ಲಕ್ಷ್ಮೀದೇವಿಯಲ್ಲಿರುವಂತಹ ತನ್ನದೇ ಆದ ರೂಪದಿಂದ ತಾನು ರಮಿಸುತ್ತಾನೆ. ಲಕ್ಷ್ಮೀದೇವಿಯ ಜೊತೆಗೆ ರಮಿಸದೆ ಲಕ್ಷ್ಮೀದೇವಿಯಲ್ಲಿರುವ ತನ್ನದೇ ಆದ ರೂಪದಿಂದ ತಾನು ಐಕ್ಯವನ್ನು ಹೊಂದುತ್ತಾನೆ, ತಾನು ರಮಿಸುತ್ತಾನಾದ ಕಾರಣ ಸ್ವರಮಣ. ಆದ ಕಾರಣ ಲಕ್ಷ್ಮೀದೇವಿಯಿಂದ ಭಗವಂತನಿಗೆ ಪ್ರಯೋಜನವಿಲ್ಲ. ನಮಗೆ ತೋರಿಸಿ ಕೊಡ್ತಾನೆ ಭಗವಂತ. ನನಗೆ ಮಕ್ಕಳಾಗಬೇಕು ಅಂತ ಹೇಳಿದರೆ ಲಕ್ಷ್ಮೀದೇವಿಯೇ ನನಗೆ ಬೇಡ, ಮಕ್ಕಳಾದರೆ ನಿನ್ನ ಚೊಕ್ಕತನ ಹೋಗುವುದೆಂದು ಹೊಕ್ಕಳಲ್ಲಿ ಮಕ್ಕಳನ್ನು ಪಡೆದ ಭಗವಂತ. ಲಕ್ಷ್ಮೀದೇವಿ, ನೀನು ನನಗೆ ಮಕ್ಕಳಾಗಬೇಕಾಗಿದ್ದರೆ ನೀನು ನನಗೆ ಬೇಡೇ ಬೇಡ, ನಾನು ನನ್ನ ಹೊಕ್ಕಳಿಂದ ಮಕ್ಕಳನ್ನು ಪಡಿತೇನೆ ಅಂತೇಳಿ ಹೊಕ್ಕನಿಂದ
ಬ್ರಹ್ಮನನ್ನು ಪಡೆದ ಭಗವಂತ. ಆದ ಕಾರಣ ಅವನು ಸ್ವರಮಣ. ಅಂತಹ ಸ್ವರಮಣನಾದ ಅಪ್ರಾಕೃತನಾದ ಭಗವಂತ ಗೋಪಿಕಾ ಸ್ತ್ರೀಯರ ಜೊತೆಗೆ ಹೇಗೆ ತಾನು ರಮಿಸಿದ ಅಂತ ಹೇಳಿದರೆ, ಆ ಗೋಪಿಕಾ ಸ್ತ್ರೀಯರಲ್ಲೂ ಯಾರು ಅಂತ ಹೇಳಿದರೆ ಅಪ್ಸರಾ ಸ್ತ್ರೀಯರು, ಅವರಲ್ಲಿ ಲಕ್ಷ್ಮೀದೇವಿಯ ಸನ್ನಿಧಾನವಿರುತ್ತೆ. ಆದ ಕಾರಣ ಅವರ ಜೊತೆಗೆ ಅವರಲ್ಲಿರುವಂತಹ ತನ್ನದೇ ಆದ ರೂಪದಿಂದ ತಾನು ರಮಿಸಿ ಸ್ವರಮಣನಾಗಿ ಅವರಿಗೆ ಆನಂದವನ್ನು ಕೊಟ್ಟಿದ್ದಾನೆ, ಗೋಪಿಕಾ ಸ್ತ್ರೀಯರನ್ನು ಅನುಗ್ರಹ ಮಾಡಿದ್ದಾನೆ. ಯಾಕೆ? ಭಗವಂತ ಭಕ್ತ ವತ್ಸಲನಾದ ಕಾರಣ, ಕಾರುಣ್ಯ ಅವನಲ್ಲಿ ಹೆಚ್ಚು ಭಕ್ತರಿಗೆ ಆದ ಕಾರಣ ಈ ರೀತಿಯಾಗಿ ಭಗವಂತ ಅನೇಕ ರೀತಿಯಾಗಿ ತಾನು ಭಕ್ತರನ್ನು ಅನುಗ್ರಹ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ, ಇನ್ನು ಕೃಷ್ಣನ ಚರಿತ್ರೆ ಅಪಾರವಾದದ್ದು. ನಾವು ಅತಿ ಸಂಕ್ಷಿಪ್ತವಾಗಿ ಏನೋ ಅಂತಾರಲ್ಲ, ಸಿಂಹಾವಲೋಕನ ಅಂತ ಹೇಳ್ತಾರೆ. ಸಿಂಹ ಓಡಿ ಹೋಗ್ತಾ ಇರುತ್ತಂತೆ. ಓಡಿ ಹೋಗ್ತಾರೆ, ಹಿಂದೆ ಆ ನರಿಗಳು ನಾಯಿಗಳೆಲ್ಲ ಅಟ್ಟಿಸ್ಕೊಂಡು ಬರ್ತಾ ಇರುತ್ತಂತೆ. ಒಂದು ಸಲ ಸುಮ್ಮನೆ ಹೀಗೆ ಒಂದು ಸಲ ನೋಡುತ್ತಂತೆ, ಸಿಂಹ ಅವಲೋಕನ. ಒಂದು ಸಲ ತಿರುಗಿ ನೋಡಿ, ಓ ಅಲ್ಲಿ ಅಷ್ಟು ದೂರ ಇದ್ದಾರೆ ಅಂತೇಳಿ ಮತ್ತು ತಾನು ತನ್ನ ವೇಗವನ್ನು ಸೆಟ್ ಮಾಡಿಕೊಳ್ಳುತ್ತಂತೆ. ಹಾಗೆ ನಾವು ಕೂಡ ಇಡೀ ಭಾಗವತವನ್ನು ಒಂದು ಸಲ ಅಟ್ ಗ್ಲ್ಯಾನ್ಸ್ ಅಂತಾರಲ್ಲ, ಈ ಗ್ಲ್ಯಾನ್ಸ್, ನಾನಿವಾಗ ನಿಮ್ಮ ಗ್ಲ್ಯಾನ್ಸೇ ಗ್ಲ್ಯಾನ್ಸು ಅಲ್ಲ, ಫ್ರ್ಯಾಕ್ಷನ್ ಆಫ್ ಗ್ಲ್ಯಾನ್ಸ್ ಅಷ್ಟೇ. ಆದ ಕಾರಣ 1 ಗಂಟೆಯಲ್ಲಿ ಎಷ್ಟು ಹೇಳಲಿಕ್ಕೆ ಸಾಧ್ಯವೋ ಅಷ್ಟು ಹೇಳುವ ಒಂದು ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳ್ತಾ, ನಾವು ಮೊದಲೇ ಹೇಳಿಕೊಂಡಂತೆ ಕೃಷ್ಣನಿಗೆ ಅನಾದಿ ಬ್ರಹ್ಮಚಾರಿಣೇ ನಮಃ ಅಂತ ಹೇಳ್ತೇವೆ. ಕೃಷ್ಣ ಬ್ರಹ್ಮಚಾರಿಯಂತೆ, ಅದರೊಳಗೂ ಅನಾದಿ ಬ್ರಹ್ಮಚಾರಿಯಂತೆ. ಬ್ರಹ್ಮಚಾರಿ ಅಂದರೆ ಏನು ಅರ್ಥ? ಬ್ರಹ್ಮಚಾರಿ ಅಂತ ಹೇಳಿದರೆ ಸ್ತ್ರೀ ಸಂಪರ್ಕವಿಲ್ಲದೆ ಇರುವವನು ಅಂತ ಅರ್ಥ, ಒಂದರ್ಥ. ಇನ್ನೊಂದು ಬ್ರಹ್ಮಣಿ ಚರತಿ ಅಂದರೆ ಭಗವಂತನಲ್ಲಿ ಯಾವನಾದರೆ ಚರಿಸುತ್ತಾನೋ, ಅಂದರೆ ಯಾವಾಗಲೂ ಸರ್ವಕಾಲ ಸರ್ವಾವಸ್ಥೆಗಳಲ್ಲಿ ಸದಾ ಭಗವಂತನಲ್ಲೇ ಮನಸ್ಸಿಟ್ಟುವವನು ಕೂಡ ಬ್ರಹ್ಮಚಾರಿ. ಹಾಗೆ ಸ್ತ್ರೀ ಸಂಪರ್ಕ ಇಲ್ಲದೆ ಇರುವವನು ಬ್ರಹ್ಮಚಾರಿ. ಆದರೆ ಕೃಷ್ಣ 16,108 ಜನ ಮದುವೆಯಾದ. ಇವನು ಅನಾದಿ ಬ್ರಹ್ಮಚಾರಿಣೇ ನಮಃ ಅಂತ ನಾವು ಅವನಿಗೆ ಸ್ತೋತ್ರವನ್ನು ಹೇಳ್ತೇವೆ. ಇವನು ಹೇಗೆ ಅನಾದಿ ಬ್ರಹ್ಮಚಾರಿಯಾದ ಕೃಷ್ಣ ಅಂತ ನಮಗೆ ಪ್ರಶ್ನೆ ಬರುತ್ತೆ. ಇಲ್ಲಿ ಸರಿ, ಕೃಷ್ಣ ಆ ನರಕಾಸುರನ ಒಂದು ಸೆರೆಯಲ್ಲಿದ್ದಂತಹ 16,100 ಜನವರನ್ನು ಮದುವೆಯಾದ ಮೇಲೆ ಮಹಿಷೆಯರನ್ನು ಮದುವೆಯಾದ. ಅವರು ರುಕ್ಮಿಣಿ, ಸತ್ಯಭಾಮ, ಜಾಂಬವತಿ, ಕಾಳಿಂದಿ, ಮಿತ್ರವಿಂದ, ನೀಲ, ಭದ್ರ, ಲಕ್ಷ್ಮಣ. ಸತ್ಯಭಾಮ, ಜಾಂಬವತಿ, ಕಾಳಿಂದಿ, ಮಿತ್ರವಿಂದ, ನೀಲ, ಭದ್ರ, ಲಕ್ಷ್ಮಣ ಇವರ ವಿವಾಹಗಳನ್ನೆಲ್ಲ ಆಯಿತು. 7 ಕಲ್ಯಾಣಗಳಾಗೋಯ್ತು ಕೃಷ್ಣನ ಕಲ್ಯಾಣಗಳು. ಎಲ್ಲ ಸಿಂಹಾವಲೋಕ ಅಷ್ಟೇ, ಹಾಗೆ ಸ್ಪರ್ಶ ಮಾಡ್ಕೊತ ಹೋಗೋದಷ್ಟೇ. ಇನ್ನು ನಮಗೆ ಇವತ್ತು ರುಕ್ಮಿಣೀ ಕಲ್ಯಾಣವನ್ನು ಬೆಳಿಗ್ಗೆ ಆಗಿದಾದ ಕಾರಣ ಪ್ರವಚನದಲ್ಲಿ ರುಕ್ಮಿಣೀ ಕಲ್ಯಾಣವನ್ನು ಮಾಡಬೇಕು. ಆದ ಕಾರಣ ರುಕ್ಮಿಣೀ ಕಲ್ಯಾಣವನ್ನು ಹೇಳೋ ಪ್ರಯತ್ನವನ್ನು ಮಾಡ್ತೇನೆ. ಇಲ್ಲಿ ಭಗವಂತನ ಕಲ್ಯಾಣ, ಅವನು ಕಲ್ಯಾಣ ಮೂರ್ತಿ. ಲಕ್ಷ್ಮೀದೇವಿ ಅದು ಯಾವ ರಾಮಾವತಾರವಾಗಲಿ ಕೃಷ್ಣಾವತಾರವಾಗಲಿ ಯಾವುದೇ ಅವತಾರವಾಗಲಿ ಕೂಡ, ಶ್ರೀನಿವಾಸನಾಗಲಿ, ಲಕ್ಷ್ಮೀದೇವಿ ಭಗವಂತನನ್ನು ಬಿಟ್ಟು ಅಗಲಿ ಇರೋದೇ ಇಲ್ಲ. ಯಾವಾಗಲೂ ಭಗವಂತನ ಜೊತೆಗಿರ್ತಾರೆ. ಅವರು ಆದಿ ದಂಪತಿಯರು. ನಮಗೆ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಯಾರಾದರೆ ಲಕ್ಷ್ಮೀನಾರಾಯಣರಿಗೆ ಅಗಲಿಕೆಯನ್ನು ಹೇಳ್ತಾರೋ, ನಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದರೆ ಲಕ್ಷ್ಮೀನಾರಾಯಣರಿಗೆ ಯಾರಾದರೆ ಡೈವೋರ್ಸ್ ಕೊಡ್ತಾರೋ, ಬ್ರೇಕಪ್ ಕೊಡ್ತಾರೋ ಅವರು ನರಕಕ್ಕೆ ಹೋಗ್ತಾರೆ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಯಾಕೆಂದ್ರೆ ನಮಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳ್ತಾ ಇದ್ದೇನೆ. ನಮಗೆ ಈ ರಾಮಾಯಣದಲ್ಲಿ ಈ ರಾವಣಾಸುರ ಸಂಹಾರ ಮಾಡಿ ಸ್ತ್ರೀಯನ್ನು ತಂದು, ಸೀತಾದೇವಿಯನ್ನು ತಂದು ಗರಳಕಂದರ ಸಖನ ಅನುಜನ ತರಣಿಜನ ಪುರಕ್ಕೆ ಕಡಿಗಿ ಧರಣಿಜೆಯ ತಂದು ಧರಣಿಯ ನಾಳ್ದ ತರಣಿ ವಂಶ ಲಲಾಮನೀನೆ ಅಂಥೇಳಿ ಇಡೀ ರಾಮಾಯಣವನ್ನೆಲ್ಲ ಒಂದು ದಾಸರು ಒಂದು ಸಣ್ಣ ಪಂಕ್ತಿಯಲ್ಲಿ ಮುಂಡಿಗೆಯಲ್ಲಿ ಹೇಳ್ತಾರೆ. ಆ ಮುಂಡಿಗೆ ಬಿಡಿಸ್ಲಿಕ್ಕೆ ಹೋಗಲ್ಲ, ಸಮಯವಿಲ್ಲದ ಕಾರಣ ಸೀತಾದೇವಿಯನ್ನು ಮತ್ತು ರಾಮಚಂದ್ರ ರಾವಣಾಸುರನ ಸಂಹಾರ ಮಾಡಿ ತಾನು ಅಯೋಧ್ಯೆಗೆ ಕರ್ಕೊಂಡು ಬರ್ತಾನೆ, ಪಟ್ಟಾಭಿಷಿಕ್ತನಾಗ್ತಾನೆ. ಎಲ್ಲ ಆದ ಮೇಲೆ ಯಾರೊಬ್ಬರು
ಒಂದೊಂದು ಕುಡುಕ ಅಂತ ಒಂದು ಕಡೆ, ಒಬ್ಬನು ಅಗಸಗಾರ ಅಂತ ಒಂದು ಕಡೆ, ಜನರು ಅಂತ ಒಂದು ಕಡೆ. ರಾಮಚಂದ್ರ ಸ್ತ್ರೈಣ, ಸ್ತ್ರೀ ವ್ಯಾಮೋಹಿ, ಪರಪುರುಷನ ಸೆರೆಯಲ್ಲಿದ್ದ ಸೀತಾದೇವಿಯನ್ನು ತಂದು ತಾನು ಆಳಿಕೊಂಡ ಅಂತ ರಾಮಚಂದ್ರನ ಮೇಲೆ ಅಪವಾದ ಬಂತು. ಆ ಅಪವಾದದಿಂದ ರಾಮಚಂದ್ರ ರಾಜ ಅಂತ ಹೇಳಿದ್ರೆ ಪ್ರಜಾವಾಕ್ಯವನ್ನು ಪಾಲನೆ ಮಾಡಬೇಕಾದ ಕಾರಣ ಮತ್ತು ಸೀತಾದೇವಿಯನ್ನು ಪರಿತ್ಯಾಗ ಮಾಡಿದ, ಅರಣ್ಯಕ್ಕೆ ಕಳಿಸಿದ, ಮತ್ತು ಲವಕುಶರು ಹುಟ್ಟಿದ್ರು. ಅದೆಲ್ಲ ಉತ್ತರ ರಾಮಾಯಣ. ಇಲ್ಲಿ ಯಾಕೆ ಆ ಪ್ರಸಂಗ ಬಂತು ಅಂತೇಳಿದ್ರೆ ಆಚಾರ್ಯರ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಯಾಕೆ ಹೇಳಲಿಕ್ಕೆ ಬಂದೆ, ಲಕ್ಷ್ಮೀನಾರಾಯಣರಿಗೆ ಅಗಲಿಕೆಯನ್ನು ಯಾರು ಚಿಂತನೆ ಮಾಡ್ತಾರೆ ಅವರಿಗೆ ಅಗಲಿಕೆ ಎಂಬುದೇ ಇಲ್ಲ. ಅವರು ಇಬ್ಬರು ಅವಿಭಕ್ತರಾಗಿ ಅವಿಭಕ್ತ ಕುಟುಂಬಿನಿಯಾಗಿ ಲಕ್ಷ್ಮೀದೇವಿ ಇದ್ದಾಳೆ. ಚಿಂತನೆ ಮಾಡಿದರೆ ಸಾಕು, ಲಕ್ಷ್ಮೀನಾರಾಯಣರಿಬ್ಬರು ಅಗಲಿದ್ದಾರೆ, ಬ್ರೇಕಪ್ ಆಗಿದ್ದಾರೆ. ಮಾಯಾವಿ ಪರಮಾನಂದಂ ತ್ಯಕ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣೀ ತೀರೆ ರಮಯಾ ಸಹ ಮೋದತೆ. ಇದರ ಅರ್ಥ ಏನು? ಮಾಯಾವಿಯಾದ ಪರಮಾನಂದನಾದ ಭಗವಂತ ವೈಕುಂಠವನ್ನು ಬಿಟ್ಟು ಸ್ವಾಮಿ ಪುಷ್ಕರಣಿ ತೀರದಲ್ಲಿ ಬಂದ. ಲಕ್ಷ್ಮೀದೇವಿ ಸಿಟ್ಟು ಮಾಡಿಕೊಂಡು ಕೊಲ್ಲಾಪುರಕ್ಕೆ ಹೊಟ್ಟೋದ್ಲು. ಲಕ್ಷ್ಮೀನಾರಾಯಣರು ಅಗಲಿಕೆ ಆಯಿತು. ಈ ಕಲಿಯುಗ ಮುಳುಗೋಷ್ಟು ಮಟ್ಟಿಗೆ ಬ್ರೇಕಪ್ಪು, ಬೇರೆ ಜೀವನ ಮಾಡ್ತಾ ಇದ್ದಾರೆ ಅಂತ ನಾವು ಇದಕ್ಕೆ ಅರ್ಥ ಹೇಳಿಬಿಟ್ರೆ ನೇರಾಗಿ ಅಂಧನ ತಮಸ್ಸಿಗೆ ಹೋಗ್ತೇವೆ. ಯಾಕೆ? ಲಕ್ಷ್ಮೀದೇವಿ ಭಗವಂತನನ್ನು ಬಿಟ್ಟು ಅಲ್ಲಿ ನೋಡ್ರಿ, ಅದಕ್ಕೆ ಹೇಳಿಬಿಟ್ರು ಮಾಯಾವಿ ಪರಮಾನಂದಂ ತ್ಯಕ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣೀ ತೀರೆ ರಮಯಾ ಸಹ ಮೋದತೆ. ಲಕ್ಷ್ಮೀದೇವಿಯ ಜೊತೆಗೆ ಸುಖಿಸುತ್ತಾ ಇದ್ದಾನೆ, ಆನಂದದಿಂದ ಇದ್ದಾನೆ. ಆ ಶ್ಲೋಕವೇ ಹೇಳ್ತಾ ಇದೆ. ಅಮ್ಮನವರು ತಿರುಚಾನೂರಿನಲ್ಲಿದ್ದರು, ಅಯ್ಯನವರು ಬೆಟ್ಟದ ಮೇಲಿದ್ದರು. ಅವರಿಬ್ಬರು ಎಲ್ಲ ಒಂದೇ ಕಡೆ ಇರ್ತಾರೆ, ನಮಗೆ ಮಾತ್ರ ಬೇರೆ ಬೇರೆ ಕಾಣ್ತಾ ಇರ್ತಾರೆ, ನಾವು ಅಜ್ಞಾನಿಗಳಾದ ಕಾರಣ. ಹಾಗೆ ಇಲ್ಲಿ ಯಾರು ಈ ಅಪವಾದವನ್ನು ಹಾಕಿದರೂ ಅವರೆಲ್ಲರೂ ಸುರಾಣಕರು ಎಂಬುವ ಒಂದು ರಾಕ್ಷಸ ಗಣವಂತೆ. ಅವರು ವರವನ್ನು ಕೇಳಿದರು ಬ್ರಹ್ಮದೇವರನ್ನು, ನಾವು ಏನೇ ತಪ್ಪು ಮಾಡಿದರೂ ಮೋಕ್ಷಕ್ಕೆ ಹೋಗಬೇಕು. ಈ ರಾಕ್ಷಸರ ಕೋರಿಕೆಗಳು ಬೈಕೆಗಳೆಲ್ಲ ವಿಚಿತ್ರವಾಗಿರುತ್ತೆ. ನಾವೆಲ್ಲ ಪಾಪಗಳು ಮಾಡ್ತೀವಿ, ನಾವು ಮೋಕ್ಷಕ್ಕೆ ಹೋಗಬೇಕು. ಸರಿ, ಬ್ರಹ್ಮ ಆಯ್ತಪ್ಪ, ನೀವು ಏನು ಬೇಕಾದರೂ ಮಾಡಿರಿ, ಮೋಕ್ಷಕ್ಕೆ ಹೋಗಿ. ಆದರೆ ಒಂದೇ ಒಂದು ಪಾಪ ಮಾಡಿದರೆ ಮಾತ್ರ ನೀವು ಮೋಕ್ಷಕ್ಕೆ ಹೋಗಲ್ಲ. ಯಾವುದು? ಲಕ್ಷ್ಮೀನಾರಾಯಣರನ್ನು ಅಗಲಿಸಿದರೆ ಆ ಪಾಪದಿಂದ ನೀವು ಮೋಕ್ಷಕ್ಕೆ ಹೋಗಲ್ಲ. ಈ ಸುರಾಣಕ ಗಣ ಎಲ್ಲ ತ್ರೇತಾಯುಗದಲ್ಲಿ ಜನಿಸಿದರು. ಅವರು ರಾಮರಾಜ್ಯ, ಆ ರಾಮರಾಜ್ಯ ಪ್ರಭಾವದಿಂದ ಎಲ್ಲರೂ ಭಕ್ತರಾಗಿ ಎಲ್ಲರೂ ಎಲ್ಲರೂ ರಾಮನನ್ನು ಪೂಜೆ ಮಾಡಲಿಕ್ಕೆ ಹತ್ತಿದ್ರು. ಆದರೆ ಇವರು ತಾಮಸರು, ಇವರು ಅಂಧಂತಮಸ್ಸಿಗೆ ಹೋಗಬೇಕಾದ ಕಾರಣ ದುರ್ಗಾದೇವಿ ಅವರಲ್ಲಿ ಮಾಯೆಯನ್ನು ಮಾಡಿ ಅವರೆಲ್ಲರಿಂದ ಸೀತಾರಾಮಚಂದ್ರರಿಗೆ ಅಗಲಿಕೆ ಉಂಟುವಾಗುವಂತೆ ಅವರ ದ್ವಾರ ಅವರೇ ಆ ಸುರಾಣಕ ರಾಕ್ಷಸಗಣವೇ ರಾಮಚಂದ್ರ ಸ್ತ್ರೈಣ, ಸ್ತ್ರೀ ವ್ಯಾಮೋಹಿ, ಪರನ ಪುರುಷನ ಸೆರೆ ಇದ್ದ ಸೀತಾದೇವಿಯನ್ನು ತಂದು ಆಳಿದ ಅಂತ ಹೇಳಿ ಮಾತನಾಡಿಸಿದರು. ಆದ ಕಾರಣ ರಾಮಚಂದ್ರ ಏನು ಮಾಡಿದ? ಸೀತಾದೇವಿಯನ್ನು ಮತ್ತು ಅರಣ್ಯವಾಸಕ್ಕೆ ಕಳಿಸಿದ. ಅಲ್ಲೇನಾಯಿತು? ಸೀತೆಯ ರಾಮರು ಯಾರು? ಲಕ್ಷ್ಮೀನಾರಾಯಣರ ಅವತಾರ. ಅವರಿಬ್ಬರ ಮಧ್ಯೆ ಅಗಲಿಕೆ ಬಂದು ಆ ಸುರಾಣಕ ರಾಕ್ಷಸ ಗಣ ನರಕಕ್ಕೆ ಹೋದರು. ಆದರೆ ಸೀತಾರಾಮರ ಮಧ್ಯೆ ಯಾವತ್ತೂ ವಿಯೋಗವಿಲ್ಲ. ಇದು ಈ ಉಪಾಸನೆ ಮಾಡಿದರೂ ನರಕಕ್ಕೆ ಹೋಗ್ತಾರೆ ಅಂತ ಅಂದ ಮೇಲೆ ಇಲ್ಲಿ ಯಾಕೆ ಬಂತು ಅಂತ ಹೇಳಿದ್ರೆ, ಕೃಷ್ಣ 16,108 ಜನ ಮದುವೆಯಾದರೂ ಅವರು ಅನಾದಿ ಬ್ರಹ್ಮಚಾರಿ ಅಂತ ಹೇಳಿದರು. ಯಾಕೆ ಅಂತ ಹೇಳಿದ್ರೆ, ನಾನು ಮೊದಲೇ ಇವಾಗ ಹೇಳಿದಂತೆ ಕೃಷ್ಣ ಯಾರನ್ನು ವಿವಾಹವಾದರೂ ಕೂಡ ಕೊನೆಗೆ ಲಕ್ಷ್ಮೀದೇವಿಯನ್ನು ವಿವಾಹವಾದರೂ ಕೂಡ ಆ ಲಕ್ಷ್ಮೀದೇವಿಯಲ್ಲಿರುವ ತನ್ನದೇ ಆದ ರೂಪದಿಂದ ತಾನು ರಮಿಸುತ್ತಾನೆ ಹೊರತು ತಾನು ಲಕ್ಷ್ಮೀದೇವಿಯಿಂದ ರಮಿಸುವುದಿಲ್ಲ. ಅದಕ್ಕೆ ಸ್ವರಮಣ ಒಂದಿಲ್ಲ. ಇದು ಹಾಗೆ ಇನ್ನೊಂದು, ನಾವು ಭಗವಂತನಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡ್ತೇವೆ. ನಿತ್ಯ ತೃಪ್ತ ಗೃಹಾಣೇದಂ ಭಗವನ್ ಭಕ್ತವತ್ಸಲ ಅಂತ ಹೇಳಿ ನಾವು ಏನು ಪಂಚಭಕ್ಷ್ಯಗಳು, ಚಿತ್ರಾನ್ನ, ಪಾಯಸ, ಬೇಕಾದ ಅಡಿಗೆ ಎಲ್ಲ ಮಾಡಿ ಭಗವಂತನಿಗೆ ನೈವೇದ್ಯ ಇಟ್ಟರೆ ಭಗವಂತ ಅದನ್ನು ಸ್ವೀಕಾರ ಮಾಡ್ತಾನೆ ಅಂತ ಹೇಳಿದ್ರೆ, ನಿಜವಾಗಲೂ ಅವನೇನಾದರೂ ಸ್ವೀಕಾರ ಮಾಡೋದಾದ್ರೆ ನಾವು ನೈವೇದ್ಯವೇ ಮಾಡಲ್ಲ. ನಾವು 10 ಜನ ಅಂತ ಒಂದು ಸೇರು ಅನ್ನ ಮಾಡಿಟ್ಕೊಂಡು ದೇವ್ರಿಗೆ ನೈವೇದ್ಯ ಇಟ್ಟರೆ ಅದರೊಳಗೆ ಒಂದು ಅರ್ಧ ಸೇರು ತಿಂದುಬಿಟ್ರೆ ನಮ್ಮ ಗತಿ ಮತ್ತು ನಾವು ಅನ್ನ ಮಾಡ್ಕೋಬೇಕು. ಹಾಗೇನಾದರೂ ಅವನು ತಿಂದಾದರೆ ನಾವು ಇಡೋದೇ ಇಲ್ಲ, ಅವನು ತಿನ್ನೋದಿಲ್ಲ, ಸುಮ್ಮನೆ ನೋಡ್ತಾನೆ. ಅದಕ್ಕೆ ನಮಗೆ ಅವನಿಗೆ ನೋಟ, ನಮಗೆ ಊಟ. ಅವನು ನೋಡಿ ಆ ಪದಾರ್ಥದಲ್ಲಿರುವಂತಹ
ತನ್ನದೇ ಆದ ಸ್ವಾಖ್ಯ ರಸವನ್ನು ತಾನು ಸ್ವೀಕಾರ ಮಾಡಿ ಪ್ರಾಕೃತ ರಸವನ್ನು ನಮಗೆ ಬಿಡುತ್ತಾನೆ. ಅದು ನೈವೇದ್ಯ ಅಂತ ನಾವು ಸ್ವೀಕಾರ ಮಾಡ್ತಾ ಇದ್ದೇವೆ ಎಲ್ಲ ವಿಷಯದಲ್ಲಿ. ಅದಕ್ಕೆ ವರಜ ಜಾಂಡದಳುಳ್ಳ ಅಖಿಲ ಚೇತನರು ಭುಂಜಿಪ ಚತುರವಿಧ ಭೋಜನ ಪದಾರ್ಥದಿ ಚತುರವಿಧ ರಸರೂಪತಾನಾಗಿ ತಾನು ತನ್ನ ರಸವನ್ನು ತಾನು ಸ್ವೀಕಾರ ಮಾಡ್ತಾನೆ. ಹಾಗೆ 16,108 ಜನ ಹೆಂಡತಿಯರ ಜೊತೆಗೆ ಭಗವಂತ ಸಂಸಾರವನ್ನು ಮಾಡಿದರೂ ಅವನು ಅನಾದಿ ನಿತ್ಯ ಬ್ರಹ್ಮಚಾರಿ. ಆದ ಕಾರಣ ಅವನಿಗೆ ಸ್ತ್ರೀ ಸಂಗಮವೇ ಸಂಪರ್ಕವೇ ಇಲ್ಲ. ಆದ ಕಾರಣ ಅನಾದಿ ಬ್ರಹ್ಮಚಾರಿ ಅಂತ ಅವನನ್ನು ಹೇಳ್ತಾರೆ ಅಂತ ಹೇಳ್ತಾ ಇನ್ನು ರುಕ್ಮಿಣೀ ಕಲ್ಯಾಣವನ್ನು ಹೇಳಿ ನನ್ನ ಪ್ರವಚನವನ್ನು ಮುಗಿಸುವುದಕ್ಕೆ ತರ್ತೇನೆ. ಯಾಕೆಂದರೆ ನಾನು ಅಲ್ಲಿ ಗಡಿಯಾರ ಇಟ್ಕೊಂಡು ಸಮಯವನ್ನು ಮ್ಯಾನೇಜ್ ಮಾಡ್ಕೊಂಡು ಟೈಮ್ ಮ್ಯಾನೇಜ್ಮೆಂಟ್ ಅಂತಾರಲ್ಲ, ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೇನೆ. ಆದ ಕಾರಣ ಇನ್ನು ಕೃಷ್ಣನ ರುಕ್ಮಿಣೀ ಕಲ್ಯಾಣ ಇವತ್ತು ಬೆಳಿಗ್ಗೆ ಅಲ್ಲಿ ಕಲ್ಯಾಣ ನಡೆದಿದೆ. ಇವತ್ತು ಪ್ರವಚನದಲ್ಲಿ ಕೃಷ್ಣನ ಕಲ್ಯಾಣವನ್ನು ಹೇಳೋ ಪ್ರಯತ್ನವನ್ನು ಮಾಡ್ತೇನೆ. ರೈವತ ಮಹಾರಾಜ ತನ್ನ ಮಗಳಾದಂತಹ ರೇವತಿಗೆ ವಿವಾಹವನ್ನು ಮಾಡಬೇಕು ಅಂತ ವರವನ್ನು ಹುಡುಕಿದಂತೆ. ಈ ಭೂಮಂಡಲದಲ್ಲಿ ತನ್ನ ಮಗಳಿಗೆ ತಕ್ಕ ವರವೇ ಸಿಗಲಿಲ್ಲಂತೆ ಆ ಮಹಾನುಭಾವನಿಗೆ. ನೇರಾಗಿ ಬ್ರಹ್ಮಲೋಕಕ್ಕೆ ಹೋದಂತೆ. ಅಲ್ಲಿ ಬ್ರಹ್ಮಸಭೆ ನಡೀತಾ ಇತ್ತು. ಬೇಕಾದ ಬ್ರಹ್ಮಸಭೆ ಅಂತ ಹೇಳಿದ್ರೆ ಏನು, ಬಹಳ ಸುಂದರ ನೃತ್ಯ ಗೀತಾದಿಗಳೆಲ್ಲ ನಡೀತಾ ಇದೆ. ಅಲ್ಲಿ ಒಂದು ಕ್ಷಣಕಾಲ ನಿಂತಂತೆ ಮೈ ಮರೆತು ಆಯಿತು. ಆಮೇಲೆ ಬ್ರಹ್ಮನನ್ನು ಕೇಳಿದಂತೆ, ಬ್ರಹ್ಮ ನನ್ನ ಮಗಳಿಗೆ ಯಾರೂ ವರ ಸಿಗ್ತಾ ಇಲ್ಲ, ಒಂದು ವರವನ್ನು ಹುಡುಕಿ ಕೊಡು ಅಂಥೇಳಿ. ಯಾರ್ಯಾರೋ ರಾಜರ ಹೆಸರುಗಳೆಲ್ಲ ಹೇಳಿದಂತೆ, ಈ ವಂಶದಲ್ಲಿ ಇವನು ಬೇಕು ಅವನು ಬೇಕು ಅಂತೇಳಿ. ಬ್ರಹ್ಮ ಹೇಳಿದಂತೆ, ನೀನು ಬಂದು ಇಲ್ಲಿ ಒಂದು ಕ್ಷಣ ಆಗಿದೆ. ಬ್ರಹ್ಮಲೋಕದಲ್ಲಿ ಒಂದು ಕ್ಷಣ ಈಸ್ ಈಕ್ವಲ್ ಟು ಭೂಲೋಕದಲ್ಲಿ ಕೆಲವು ಯುಗಗಳು. ನೀನು ಹೇಳಿರುವ ರಾಜರು ಈಜರು ಯಾರೂ ಇಲ್ಲ, ಎಲ್ಲ ಹೊಟ್ಟೋಗ್ಬಿಟ್ಟಿದ್ದಾರೆ. ಇಲ್ಲಿ ಒಂದು ಕ್ಷಣ, ಅಲ್ಲಿ ಕೆಲವು ಯುಗಗಳು ಕಳೆದು ಹೋಗಿದೆ. ಆದ ಕಾರಣ ನೀನೇನು ಮಾಡ್ತೀಯ ಅಂದರೆ, ಭೂಲೋಕದಲ್ಲಿ ಇವಾಗ ದ್ವಾಪರ ಯುಗ ಇದೆ. ಚಂದ್ರವಂಶದಲ್ಲಿ ಕೃಷ್ಣ ಪರಮಾತ್ಮನು ಅವತಾರ ಮಾಡಿದ್ದಾನೆ. ಅವನ ಅಣ್ಣನಾದಂತಹ ಬಲರಾಮನಿದ್ದಾನೆ. ಆ ಬಲರಾಮನಿಗೆ ನಿನ್ನ ಮಗಳನ್ನು ಕೊಟ್ಟು ವಿವಾಹವನ್ನು ಮಾಡು ಅಂತ ಹೇಳಿ ಬ್ರಹ್ಮ ಹೇಳಿದಾಗ, ಅದೇ ಪ್ರಕಾರ ರೈವತ ಮಹಾರಾಜ ತನ್ನ ಮಗಳಾದಂತಹ ರೇವತೀ ದೇವಿಯನ್ನು ಬಲರಾಮನಿಗೆ ಕೊಟ್ಟು ವಿವಾಹವನ್ನು ಮಾಡಿದ. ಅದಾದ ನಂತರ ಪರೀಕ್ಷಿತ್ ರಾಜರು ಶುಕಾಚಾರ್ಯರನ್ನು ಕೇಳ್ತಾರಂತೆ, ನನಗಿನ್ನೂ ಕೃಷ್ಣನ ಕಥೆಯನ್ನು, ಕೃಷ್ಣನು ರಾಕ್ಷಸ ವಿವಾಹವನ್ನು ಮಾಡಿಕೊಂಡು ರುಕ್ಮಿಣೀ ದೇವಿಯನ್ನು ಮದುವೆಯಾದ. ರಾಕ್ಷಸ ವಿವಾಹ ಈ ಪದಕ್ಕೆ ನಮ್ಮ ಭಾಷೆಯಲ್ಲೇ ಹೇಳಬೇಕಂದ್ರೆ ಎತ್ತಾಕೊಂಡು ಬರೋದು. ಹಣದ ಹೆಂಡತಿ ಯಾರು? ಎಮ್ಮೆ ಪ್ರಸೂತಿ ಆಯಿತು ಅಂತ. ಇದು ಆ ಭಾರತದ ಕಥೆ, ಕೃಷ್ಣನ ಕಥೆ. ದಾಸರು ಮುಂಡಿಗೆಗಳಲ್ಲಿ ಇಷ್ಟು ಸುಂದರವಾಗಿ ಬರೀತಾರೆ. ಇನ್ನೂ ಬೇಕಾದಷ್ಟು ಮುಂಡಿಗೆಗಳು, ಒಂದಲ್ಲ ಎರಡರಲ್ಲ. ದಿಟ್ಟದಾಸನಲ್ಲ, ಪುಟ್ಟದಾಸನಲ್ಲ, ಕಷ್ಟದಾಸನಲ್ಲ, ಶಿಷ್ಟದಾಸನಲ್ಲ, ನಿಷ್ಠದಾಸನಲ್ಲ, ದುಷ್ಟದಾಸನಲ್ಲ, ಭ್ರಷ್ಟದಾಸನಲ್ಲ ಅಂತೇಳಿ ಕನಕದಾಸರು ಹೇಳ್ತಾರೆ. ಏನಾದರೂ ಒಂದಾಗಲಿ 108 ದೇವರು ಮರತುಂಬ ಕಲ್ಲೇ, ಅತ್ತೆಯ ಕಣ್ಣು ಹೋಗಲಿ, ಮಾವನ ಕಾಲು ಮುರಿಯಲಿ, ಈ ರೀತಿ ಬೇಕಾದಷ್ಟು ಹೇಳ್ತಾರೆ. ಮುಳ್ಳು ಕೊನೆಯ ಮೇಲೆ 3 ಕೆರೆಯ ಕಟ್ಟಿ 1 ಕೆರೆ ತುಂಬಲಿಲ್ಲ. ಈ ರೀತಿಯಾಗಿ ಮುಂಡಿಗೆಗಳಲ್ಲಿ ಬಹಳ ಒಂದು ಸೊಬಗು ಇರುತ್ತೆ, ಮುಂಡಿಗೆಗಳಲ್ಲಿ ತತ್ವವಿರುತ್ತೆ. ಹೇಳ್ತಾ ಕೊನೆಗೆ ನಮ್ಮ ಕೃಷ್ಣನ ಬಾಲಲೀಲೆ. ಕೃಷ್ಣ ನವನೀತ ಚೋರ, ಬೆಣ್ಣೆ ಕಳ್ಳತನ ಮಾಡ್ತಾನೆ. ಅದಕ್ಕೆ ವ್ಯಾಸರಾದರು ಹೇಳ್ತಾರೆ, ಚೋರನೆಂದರೆ ಸಾಲದೆ ಚೋರತ್ವದಿ ಮಾಡಿದ ಪಾಪಗಳಿಗೆ, ಜಾರನೆಂದರೆ ಸಾಲದೆ ಜಾರತ್ವದಿ ಮಾಡಿದ ಪಾಪಗಳಿಗೆ ಅಂತ. ಕೃಷ್ಣನನ್ನು ಚೋರ ಜಾರ ಅಂತ ಹೇಳಿದರೆ ನಾವು ಆ ಪಾಪಗಳೆಲ್ಲ ಹೋಗತ್ತೆ ಅಂತ ವ್ಯಾಸರಾದರು ಹೇಳ್ತಾರೆ. ನಮಗೆ ಇಲ್ಲಿ ಕೃಷ್ಣ ಬೆಣ್ಣೆ ಕದ್ದು ಬಚ್ಚಿಟ್ಕೊಂಡ, ಇದು ಕೃಷ್ಣನ ಬಾಲಲೀಲೆ. ಒಬ್ಬ ದಾಸರು ಇದರನ್ನು ನಕ್ಷತ್ರ ಮುಂಡಿಗೆ ಅಂತ ಹೇಳ್ತಾರೆ. ನಕ್ಷತ್ರ ಸುತನ ಅನುಜನು ಒಂದು ದಿನ ನಕ್ಷತ್ರದೊಳಗಿದ್ದ ನವನೀತತಮಂ ನಕ್ಷತ್ರದಿಂದ ತೆಗೆದು ನಕ್ಷತ್ರ ಬಂದಂತೆ ಎಸೆಯುತ್ತಿರಲ್ಲ ಆ ಸಪ್ಪಳಮಂ ನಕ್ಷತ್ರ ಪಿಡಿದಿದ್ದ ನಕ್ಷತ್ರಾಖ್ಯ ನಕ್ಷತ್ರ ರಾಜ ಮುಖಿಯೋರ್ವಳ್ ನಕ್ಷತ್ರದಿಂಕೇಳಿ ನಕ್ಷತ್ರತಂ ಹಾರಿಸಿ ಕುಪಿಸಲ್ ನಕ್ಷತ್ರ ಶಯನಂ ನಕ್ಷತ್ರತಮಂ ಕೊಡದೆ ತನ್ನ ನಿಜ ಮಂದಿರದೊಳಗೆ ಬೇರೊಂದು ನಕ್ಷತ್ರದಳು ಹೋಗಿ ನಿಂದ. ಏನರ್ಥ ಆಯಿತು? ನಕ್ಷತ್ರ ಬಿಟ್ಟೆ ಇನ್ನೇನು ನಕ್ಷತ್ರವಾಗಬೇಕು. ಇದು ಬಿಡಿಸ್ಬೇಕು ಅಂದರೆ ನಕ್ಷತ್ರಗಳನ್ನೇ ಆಶ್ರಯಿಸಬೇಕು. ಇಲ್ಲಿ ನಕ್ಷತ್ರ ಅಂತ ಬಂದ ಕಡೆಲ್ಲ 27 ನಕ್ಷತ್ರಗಳಲ್ಲಿರುವ ಒಂದೊಂದು ನಕ್ಷತ್ರದ ಸೂಕ್ತವಾದ ಒಂದು ನಕ್ಷತ್ರದ ಹೆಸರಲ್ಲಿಟ್ಟರೆ ನಾವು ಈ ನಕ್ಷತ್ರ ಮುಂಡಿಗೆ ಬಿಡಿಸಬಹುದು. ನಕ್ಷತ್ರ ಸುತನು
ರೋಹಿಣಿ ನಕ್ಷತ್ರ ಅಂದರೆ ರೋಹಿಣಿ ಸುತನಾದಂತಹ ನಕ್ಷತ್ರ ಸುತನು, ರೋಹಿಣಿ ನಕ್ಷತ್ರ, ರೋಹಿಣಿ ಸುತನಾದಂತಹ ಬಲರಾಮನ ಅನುಜನು ತಮ್ಮನಾದ ಕೃಷ್ಣ ಒಂದು ದಿನ ನಕ್ಷತ್ರದೊಳಗಿದ್ದ ನವನೀತತಮಂ, ನಕ್ಷತ್ರದೊಳಗಿತ್ತಂತೆ ಬೆಣ್ಣೆ. ಯಾವುದು? ಮಖಾ ನಕ್ಷತ್ರ, ಗಡಿಗೆಯಲ್ಲಿ ಬೆಣ್ಣೆ ಇತ್ತು. ನಕ್ಷತ್ರದಲ್ಲಿ ಅಂದರೆ ಮಖಾ ನಕ್ಷತ್ರ ಗಡಿಗೆಯಲ್ಲಿದ್ದ ಬೆಣ್ಣೆಯಿಂದ ನಕ್ಷತ್ರದಿಂದ ತೆಗೆದರು. ಹಸ್ತ ನಕ್ಷತ್ರದಿಂದ ತೆಗೆದು ನಕ್ಷತ್ರ ಬಂದಂತೆ ಎಸೆಯುತ್ತಿರಲ್. ತನ್ನ ನಕ್ಷತ್ರ ಚಿತ್ತಾ ನಕ್ಷತ್ರ ತನ್ನ ಚಿತ್ತ ಬಂದಂತೆ ಆ ಬೆಣ್ಣೆಯನ್ನು ಬಿಸಾಡ್ತಾ ಇದ್ದರೆ ಆ ಕೃಷ್ಣ ಬೆಣ್ಣೆ ಬಿಸಾಡುವ ಶಬ್ದವನ್ನು ನಕ್ಷತ್ರ ಪಿಡಿದಿದ್ದ ನಕ್ಷತ್ರಕ್ಕೆ ನಕ್ಷತ್ರರಾಜ ನಕ್ಷತ್ರ ಮುಖಿಯೋರ್ವಳ್. ನಕ್ಷತ್ರ ಯಾರು? ಆ ಸಪ್ಪಳವನ್ನು ಒಬ್ಬ ಗೋಪಿಕಾ ಸ್ತ್ರೀ ಅವಳು ಏನು ಮಾಡ್ತಾ ಇದ್ಲು? ನಕ್ಷತ್ರ ಪಿಡಿದಿದ್ದ ನಕ್ಷತ್ರವನ್ನು ಹೆಂಗಸರೆಲ್ಲ ನಕ್ಷತ್ರ ಕೈ ಹಿಡಿತಾರೆ. ಭರಣಿ ನಕ್ಷತ್ರ, ಕುಂಕುಮ ಭರಣಿ ಹಿಡ್ಕೊಂಡಿದ್ದ ನಕ್ಷತ್ರ ಪಿಡಿದಿದ್ದ ನಕ್ಷತ್ರಾಖ್ಯ. ಅವಳ ಹೆಸರು ಒಂದು ನಕ್ಷತ್ರ, ಅನುರಾಧ ಅಂತ ಅವಳ ಹೆಸರು. ನಕ್ಷತ್ರಾಖ್ಯ ನಕ್ಷತ್ರರಾಜ, ನಕ್ಷತ್ರಗಳಿಗೆ ರಾಜನಾದ ಚಂದ್ರನಂತೆ ಇರುವ ಮುಖವುಳ್ಳಂತಹ ನಕ್ಷತ್ರರಾಜ ಮುಖಿಯೋರ್ವಳ್. ಅಂಥ ಗೋಪಿಕಾ ಸ್ತ್ರೀ ಕೃಷ್ಣ ಬೆಣ್ಣೆ ಬಿಸಾಡ್ತಾ ಇರುವ ಶಬ್ದವನ್ನು ನಕ್ಷತ್ರದಿಂದ ಕೇಳಿದ್ಲು. ಶ್ರವಣ ನಕ್ಷತ್ರ ಕಿವಿಯಿಂದ ಕೇಳಿ, ನಕ್ಷತ್ರದಿಂದ ಕೇಳಿ ನಕ್ಷತ್ರತಮಂ ಹಾರಿಸಿ, ನಕ್ಷತ್ರವನ್ನು ಹಾರಿದಂತೆ ಹುಬ್ಬ ನಕ್ಷತ್ರ ಹುಬ್ಬುಗಳನ್ನು ಹಾರಿಸಿ ಕುಪಿಸಲ್ ಸಿಟ್ಟು ಮಾಡಿಕೊಂಡಾಗ ನಮ್ಮ ಸ್ವಾಮಿ ಏನು ಮಾಡ್ತಾ ಇದ್ದ? ನಕ್ಷತ್ರ ಶಯನಂ, ಆಶ್ಲೇಷ ನಕ್ಷತ್ರ ಶೇಷಶಾಹಿಯಾದಂತಹ ನಕ್ಷತ್ರ ಶಯನನಾದ ನಮ್ಮ ಸ್ವಾಮಿ ತನ್ನ ನಿಜಮಂದಿರದೊಳಗೆ ಬೇರೊಂದು ನಕ್ಷತ್ರದಳು ಹೋಗಿ ನಿಂದ. ಅವನು ಜಗತ್ತೆಲ್ಲ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಅವನು ಇಲ್ಲದೇ ಇರುವ ಜಾಗವೇ ಇಲ್ಲ. ನಿಮ್ಮಲ್ಲಿ ನಮ್ಮಲ್ಲಿ ಈ ಜಡದಲ್ಲಿ ಎಲ್ಲದರಲ್ಲೂ ಇದ್ದಾನೆ. ಆದರೆ ಕಾಣುವ ಕಣ್ಣುಗಳು ನಮಗೆ ಬೇಕು. ಅವನನ್ನು ಕಾಣಬೇಕು ಅಂತ ಹೇಳಿದ್ರೆ ಕಾಣುವ ಕಣ್ಣುಗಳು ಮುಚ್ಚಿ ಕಾಣದ ಕಣ್ಣುಗಳು ತೆಗೆದು ಕಾಣದ ಕೃಷ್ಣನನ್ನು ನಾವು ಕಾಣಬೇಕು. ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ ಕೃಷ್ಣ. ತನ್ನ ನಿಜಮಂದಿರದೊಳಗೆ ಬೇರೊಂದು ನಕ್ಷತ್ರದಳು ಇಡೀ ಜಗತ್ತೆಲ್ಲ ವ್ಯಾಪ್ತನಾಗಿರುವಂತಹ ಕೃಷ್ಣ ನಂದಗೋಕುಲದಲ್ಲಿ ಅಥವಾ ವೈಕುಂಠದಲ್ಲಿ, ಕೃಷ್ಣ ಎಲ್ಲಿದ್ದರೆ ಅದೇ ವೈಕುಂಠ. ಆ ನಂದಗೋಕುಲದಲ್ಲಿ ಮೂಲ ನಕ್ಷತ್ರ ಒಂದು ಮೂಲೆಗೆ ಹೋಗಿ ಒಂದು ಬಚ್ಚಿಟ್ಟುಕೊಂಡ. ಇದು ಕೃಷ್ಣನ ಒಂದು ಬಾಲಲೀಲೆಯನ್ನು ನಕ್ಷತ್ರ ಮುಂಡಿಗೆಯಲ್ಲಿ ಹೇಳಿದ್ದಾರೆ ಅಂತ ಹೇಳ್ತಾ ಇಲ್ಲಿಗೆ ಇವತ್ತು ಅರಳುಮಲ್ಲಿಗೆ ಪಾರ್ಥಸಾರಥಿಯವರ ಪ್ರವಚನವಷ್ಟು ಚೆನ್ನಾಗಿತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಅವರು ನನಗೆ ಈ ಕೊಟ್ಟಿರುವ ಅವಕಾಶವನ್ನು, ನಿರ್ವಾಹಕರು ನನಗೆ ಈ ಕೊಟ್ಟಿರುವ ಅವಕಾಶವನ್ನು, ಈ ಒಂದು ಸನ್ನಿಧಾನದಲ್ಲಿ ಇವತ್ತು ಕೃಷ್ಣನ ಒಂದು ದಶಮಸ್ಕಂದ ರುಕ್ಮಿಣಿ ಕಲ್ಯಾಣವನ್ನು ಯಥಾಮತಿ ಯಥಾಶಕ್ತಿ ಎರಡು ಮಾತುಗಳನ್ನು ಹೇಳಿದ್ದಾಗಿದೆ. ಈ ಎರಡು ವಾಕ್ಕುಸುಮಗಳನ್ನು ಅಸ್ಮದ್ ಗುರುವಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀ ನೃಸಿಂಹ ಭಿನ್ನ ಸೀತಾಪತಿ ಶ್ರೀ ಮೂಲ ವೀರರಾಮಚಂದ್ರ ಭಿನ್ನ ಆ ಭೈಷ್ಮಿ ಸತ್ಯ ಸಮೇತ ಶ್ರೀ ವೇಣುಗೋಪಾಲ ಕೃಷ್ಣನ ಅಡಿದಾವರೆಗಳಲ್ಲಿ ಸಮರ್ಪಣೆ ಮಾಡ್ತಾ ಕೃಷ್ಣಾರ್ಪಣಮಸ್ತು ಮಧ್ಯೇಶಾರ್ಪಣಮಸ್ತು, ಎಲ್ಲರಿಗೂ ಶುಭಮಸ್ತು. ಈ ಅವಕಾಶವನ್ನು ನನಗೆ ಕೊಟ್ಟಿರುವಂತಹ ಈ ಮಠದ ಶ್ರೀಗಳಾದಂತಹ ಪಲಿಮಾರು ಮಠಾಧೀಶರಿಗೂ ಮತ್ತು ಇಲ್ಲಿರುವಂತಹ ಆಡಳಿತ ವರ್ಗಕ್ಕೂ ಎಲ್ಲರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಹೇಳುವಂತಹ ನಾನು, ಹೇಳಿಸುವಂತಹ ಅವರು ಇದ್ದರೂ ಕೂಡ ಕೇಳುವಂತಹ ನೀವು ಇಲ್ಲದೇ ಇದ್ದರೆ ಈ ಕಾರ್ಯಕ್ರಮವೇ ಇಲ್ಲದ ಕಾರಣ ಹೇಳಿದ ನನಗೂ, ಕೇಳಿದ ನಿಮಗೂ, ಹೇಳಿಸಿದ ಅವರಿಗೂ ಭಗವಂತ ಸಕಲ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಪಾರತ್ರಿಕ ಸಂಪತ್ತಾದಂತಹ ದೈವಿ ಸಂಪತ್ತಾದಂತಹ ಜ್ಞಾನ ಭಕ್ತಿ ವೈರಾಗ್ಯ ನಿಮ್ಮೆಲ್ಲರಿಗೂ ಭಗವಂತ ನಮಗೆ ಆ ರುಕ್ಮಿಣಿ ಕೃಷ್ಣ ಕೊಡಲಿ ಅಂತ ಹೇಳ್ತಾ ಕೃಷ್ಣಾರ್ಪಣಮಸ್ತು ಮಧ್ಯೇಶಾರ್ಪಣಮಸ್ತು ಎಲ್ಲರಿಗೂ.